ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಗೀತಾ ಜಯಂತಿಯ ಇಲ್ಲಿಯವರೆಗೆ ಯಾವ ಕೃಷ್ಣ ಪರಮಾತ್ಮನು ಬೋಧಿಸಿರ್ತಕ್ಕಂಥ ಭಗವದ್ಗೀತೆಯ ಅನೇಕ ಜ್ಞಾನಪರವಾಗಿರುವಂಥ ಮಾತುಗಳನ್ನ ನಾಮದಾರ ಸಾಹೇಬರು ಮತ್ತು ದುಂಡಪ್ಪ ಗುರುಗಳು ಯಥಾವತ್ತಾಗಿ ಎಲ್ಲರಿಗೂ ಅಪರೋಕ್ಷ ಜ್ಞಾನವಾಗುವ ಹಾಗೆ ತಿಳಿಸಿದ್ದಾರೆ. ಆ ಗ್ರಂಥದ ಒಂದು ಸ್ಮರಣೆ ಮಾಡೋದು ಇವತ್ತಿನ ಒಂದು ಪವಿತ್ರವಾಗಿರುವಂಥ ದಿನ. ಯಾಕಂದ್ರೆ ಇವತ್ತು ಇಡೀ ಭಾರತದಾದ್ಯಂತ ಗೀತಾ ಜಯಂತಿ ಎನ್ನುವಂಥದ್ದನ್ನ ಆಚರಿಸ್ತಕ್ಕಂಥವರಾಗಿದ್ದಾರೆ. ಅದು ಧರ್ಮ ಗ್ರಂಥ, ನಮ್ಮ ಭಾರತ ದೇಶದ ಹಿಂದೂಸ್ತಾನದ ಒಂದು ಧರ್ಮ ಗ್ರಂಥ. ಆ ಗ್ರಂಥಕ್ಕೆ ಯಾಕೆ ಇಷ್ಟೊಂದು ಮಹಿಮಾ ಅಂತೇಳಿ ಅಂತಂದ್ರೆ, ಚಿಕಾಗೋ ಪಟ್ಟಣಕ್ಕೆ ವಿವೇಕಾನಂದರು ಹೋದಾಗ ಎಲ್ಲಾ ಧರ್ಮ ಗ್ರಂಥಗಳನ್ನ ಇಟ್ಟಿದ್ರು, ಆದ್ರ ಭಗವದ್ಗೀತೆಯನ್ನ ತಳದೊಳಗೆ ಇಟ್ಟಿದ್ರು. ಅಲ್ಲಿ ಅವರು ಪ್ರಶ್ನೆ ಮಾಡಿದ್ರು, ಭಾರತ ದೇಶದ ಧರ್ಮ ಗ್ರಂಥವನ್ನ ಒಳಗೆ ಇಟ್ಟಾರ, ಎಲ್ಲಾ ದೇಶಗಳ ಧರ್ಮ ಗ್ರಂಥಗಳನ್ನ ಮ್ಯಾಲಿಟ್ಟಾರು, ಯಾಕ ಅಂತೇಳಿ ಕೇಳಿದಾಗ ಅವರು ಒಂದು ಯುಕ್ತಿಪರವಾಗಿರುವಂತ ಜ್ಞಾನದ ಒಂದು ಮಾತುಗಳನ್ನ ಆಳಿದ್ರು. ಭದ್ರ ಬುನಾದಿ ಎನ್ನುವಂಥದ್ದಿದ್ರೆ ಮಾತ್ರ ಕಟ್ಟಡ ಹೇಗೆ ಗಟ್ಟಿಯಾಗಿ ನಿಲ್ತೈತೋ ಹಾಗೆ ಭಗವದ್ಗೀತೆಯ ಆಧಾರದ ಮೇಲೆಯೇ ಸರ್ವ ಧರ್ಮ ಗ್ರಂಥಗಳಾಗಲ್ಲ. ಅದನ್ನು ತೆಗೆದು ಬಿಟ್ರೆ ಎಲ್ಲಾ ಧರ್ಮ ಗ್ರಂಥಗಳು ಬಿದ್ದು ಹೋಗ್ತಾವು ಅನ್ನುವಂಥ ಒಂದು ಯುಕ್ತಿ ರೂಪವಾಗಿಯೂ ಎಲ್ಲರಿಗೂ ತಮ್ಮ ಗಾಂಭೀರ್ಯ, ಹಿಂದೂಸ್ತಾನದ ಗಾಂಭೀರ್ಯ, ಗ್ರಂಥದ ಒಂದು ಗಾಂಭೀರ್ಯ ಅನ್ನುವಂಥದ್ದನ್ನ ತೋರಿಸುವುದಕ್ಕೋಸ್ಕರವಾಗಿ ಆ ರೀತಿ ಹೇಳಿದ್ರು. ಅಂದ್ರೆ ಗ್ರಂಥ ಅನ್ನುವಂಥದ್ದರ ಮಹಿಮೆ ದೊಡ್ಡದು, ಅದು ಗಂಭೀರವಾಗಿ ಗಟ್ಟಿತರವಾಗಿರುವಂಥದ್ದಾದ್ರಿಂದಲೇ ಎಲ್ಲಾ ಧರ್ಮಗಳು ಹಿಂದೂ ಧರ್ಮದ ಮೇಲೆ ಭಗವದ್ಗೀತೆಯ ಒಂದು ಗ್ರಂಥದ ಆಧಾರದ ಮೇಲೆ ಅದಾವು ಅನ್ನುವಂಥದ್ದನ್ನಲ್ಲಿ ಸಿದ್ಧಪಡಿಸಿದರು. ಅದನ್ನೇ ವ್ಯಾಸ ಋಷಿಗಳು ಭಗವದ್ಗೀತೆಯನ್ನ ರಚಿಸಿದರು. ಕೃಷ್ಣ ಪರಮಾತ್ಮನ ಹೇಳಿದ್ದಂಥದ್ದನ್ನೇ ವ್ಯಾಸರು ಹೇಳ್ತಕ್ಕಂಥವರಾದರು. ಆ ಭಗವದ್ಗೀತೆಯನ್ನು ಹೇಳೋ ಪ್ರಸಂಗ ಯಾಕೆ ಬಂತು ಅಂತಂದ್ರೆ, ಯಾವ ಮಹಾಭಾರತ ಪ್ರಸಂಗದಲ್ಲಿ ಅರ್ಜುನ ತನ್ನ ಕ್ಷಾತ್ರ ಧರ್ಮವನ್ನ ಬಿಟ್ಟು ಮೋಹಿತನಾಗಿ ತಮ್ಮ ಅಜ್ಜ ಮುತ್ಯರು, ಗುರುಗಳು ಮತ್ತು ಹಿರಿಯರಾಗಿರ್ತಕ್ಕಂಥವರು, ಒಂದು ಬಾಂಧವರಾಗಿರ್ತಕ್ಕಂಥವರು ಎದುರಿನಲ್ಲಿರುವಾಗ ಇವರನ್ನ ನಾನು ಕ್ಷಣಿಕವಾಗಿರುವಂಥ ಒಂದು ರಾಜ್ಯಕ್ಕೋಸ್ಕರವಾಗಿ ಯಾಕೆ ಕೊಲ್ಲಬೇಕು, ಯುದ್ಧ ಮಾಡಿ ರಕ್ತಪಾತವಾದ ಮೇಲೆ ನಾನು ಪಡೆದುಕೊಂಡಂತ ರಾಜ್ಯವನ್ನು ಯಾರ ಒಂದು ತೃಪ್ತಿಗೋಸ್ಕರವಾಗಿ ಆಳಬೇಕು, ಅವ್ರನ್ನ ಹನನ ಮಾಡುವುದು ಬೇಡ, ನನಗೆ ರಾಜ್ಯವೂ ಬೇಡ ಅಂತ ಹೇಳಿ ತಿಳಿದುಕೊಂಡು ಅವನು ದುಃಖ ತಪ್ಪನಾಗಿ ತನ್ನ ಬಿಲ್ಲು ಬಾಣಗಳನ್ನ ನೆಲಕ್ಕೆ ಒಗೆದು ತಾನು ದುಃಖವನ್ನ ಕೂಡಿಕೊಂಡ ಕೃಷ್ಣ ಪರಮಾತ್ಮನಲ್ಲಿ. ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಅಧಿಕಾರಿಯಾಗಿ ಕ್ಷಾತ್ರ ಧರ್ಮವನ್ನು ತೊಟ್ಟುಕೊಂಡು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಯುದ್ಧ ಮಾಡಬೇಕು ಅನ್ನುವಂತ ಉದ್ದೇಶದಿಂದಲೇ ಈ ಒಂದು ಕುರುಕ್ಷೇತ್ರಕ್ಕೆ ಬಂದಿದಿ. ಒಂದು ಮಾಡಬೇಕು ಅನ್ನುವಂಥ ಕಾರ್ಯವನ್ನು ಬಿಟ್ಟು ಹಿಮ್ಮುಖನಾಗಿ ನೀನು ನಿನ್ನ ಧರ್ಮವನ್ನು ಬಿಟ್ಟುಕೊಂಡು ಈಗ ಅಳುತ್ತಾ ಕೂತು ಬಿಟ್ರೆ ಇದು ಧರ್ಮದ್ರೋಹ ಆಗ್ತತಿ. ಧರ್ಮದ್ರೋಹ ಅನ್ನುವಂಥದ್ದಾದ ನಂತರ ಧರ್ಮದ ತಳಹದಿಯ ಮೇಲೆ ಇಟ್ಟಿರ್ತಕ್ಕಂಥ ನೀತಿಗಳು ಕೆಟ್ಟು ಹೋಗ್ತಾವ, ಅದರಂತೆ ಅನಾಚಾರಗಳು ಬೆಳಿತಾವ, ಅಧರ್ಮಾದಿಗಳು ಬೆಳಿತಾವ. ಅದಕ್ಕೋಸ್ಕರವಾಗಿ ನೀನು ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಆ ಧರ್ಮ ಅನ್ನುವಂಥದ್ದನ್ನ ಪಾಲನೆ ಮಾಡೋದಕ್ಕೋಸ್ಕರವಾಗಿ ಅವನು ಜ್ಞಾನೋಪದೇಶವನ್ನು ಮಾಡಿದ. ಯಾಕಂದ್ರೆ ನೀನು ಕ್ಷತ್ರಿಯನಾಗಿ ಇದ್ದಿ, ಕ್ಷತ್ರಿಯನಾಗಿದ್ದಾಗ ನಿನ್ನ ಧರ್ಮವನ್ನು ನೀನು ಮಾಡಬೇಕು. ಅಲ್ಲಿ ಬಂಧು ಬಾಂಧವರು ಅನ್ನುವಂಥ ಒಂದು ಮಮಕಾರ ಅನ್ನುವಂಥದ್ದು ಬೇಡ. ಯಾಕಂದ್ರೆ ಮಮಕಾರದಿ ಮಿಕ್ಕಿನ ಬಂಧಮೆನ್ನುಂಟೆ ಅಂದ್ರೆ ಕಾರ್ಯಪ್ರವೃತ್ತನಾಗುವಂಥದ್ರಲ್ಲಿ ಕಾರ್ಯ ಹಿಮ್ಮುಖನಾಗಬಾರದು. ಮಾಡುವಂತ ಕರ್ಮಣ್ಯವಾಧಿಕಾರಸ್ಥೆ ಮಾಂ ಕಲೇಶು ಕದಾಚನ, ಮಾಡುವಂತ ಕಾರ್ಯವನ್ನು ಮಾಡು, ಆದರೆ ಫಲಗಳನ್ನ ನೀನು ಹೀಗೆ ಆಗ್ಬೇಕು ಹಾಗೇ ಆಗ್ಬೇಕು ಅನ್ನುವಂತ ಒಂದು ಅಭಿಮಾನ ಪಟ್ಟುಕೊಂಡು
ಕಡಿಬೇಡ, ಅದನ್ನ ಭಗವಂತನ ಮೇಲೆ ಅಥವಾ ಪ್ರಾರಬ್ಧದ ಮೇಲೆ ಬಿಡು ಅನ್ನುವಂಥದ್ದೊಂದು ಅವನಿಗೆ ಜ್ಞಾನೋಪದೇಶವನ್ನು ಮಾಡಿದ. ಯಾಕಂದ್ರೆ ಆತ್ಮ ಯಾವಾಗಲೂ ಸಾಯುವವನಲ್ಲ, ಅಲ್ಲ. ನೀನು ಕೊಲ್ತಕ್ಕಂಥದ್ದು ಆತ್ಮನಲ್ಲ, ನೀನು ರಕ್ಷಣೆ ಮಾಡ್ತಕ್ಕಂಥದ್ದು ಆತ್ಮನಲ್ಲ. ಅದು ಯಾವಾಗಲೂ ಅಯ್ಯೋ ನಿತ್ಯ ಶಾಶ್ವತೋ ಎಂ ಪುರಾಣೋ ಹನ್ಯಮಾನಿ ಶರೀರ ಆಗಿ ಆತ್ಮನು ಜರಾಮರಣ ರಹಿತನಾಗಿ ಶಾಶ್ವತನಾಗಿರ್ತಕ್ಕಂಥವನಾಗಿರ್ತಾನೆ. ಜನನ ಮರಣವುಳ್ಳಂತಹದ್ದು ದೇಹಾದಿಗಳು ಧರ್ಮಾದಿಗಳು. ನೀನು ಅವ್ರು ನಾಶ ಮಾಡಿದ್ರು ಅವು ನಾಶ ಆಗೇ ಆಗ್ತಾವ, ನೀನು ನಾಶ ಮಾಡದಿದ್ರು ಅವ್ರ ಆಯುಷ್ಯ ಮುಗಿದ ತಕ್ಷಣ ಅವರು ನಾಶ ಆಗೇ ಆಗ್ತಾರೆ. ಅದರಲ್ಲಿ ನೀನು ನಾನು ಮಾಡುತ್ತೇನೆ ಅನ್ನುವಂಥ ಅಭಿಮಾನ ಬೇಡ ಅನ್ನುವಂಥದ್ದನ್ನ ಅಲ್ಲಿ ಅವನಿಗೆ ಬೋಧಿಯನ್ನು ಮಾಡಿ ಧೈರ್ಯವನ್ನ, ಒಂದು ಕ್ಷಾತ್ರ ಧರ್ಮವನ್ನ, ಒಂದು ಜ್ಞಾನವನ್ನ ತೋರಿಸಿಕೊಡ್ತಕ್ಕಂಥವನಾದ. ತೋರಿಸಿಕೊಟ್ಟ ನಂತರ ಅವನಲ್ಲಿರುವಂತ ಮೋಹ ಅನ್ನುವಂಥದ್ದು ನಾಶವಾಗಿ ಅಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ತತ್ಪ್ರಸಾದಾನ್ ಮಯಾಚ್ಯುತ ಶಿತೋಸ್ಮಿ ಗತ ಸಂದೇಹ ಹರ್ಷೇ ವಚನಂ ತವ ಅಂದ ಅಂತ ಒಂದು ಧೈರ್ಯ ಅನ್ನುವಂಥ ಅವನಿಗೆ ಬಂತು. ಯಾಕಂದ್ರೆ ನೀನು ಹೇಳಿರ್ತಕ್ಕಂಥ ಜ್ಞಾನದ ಮಾತುಗಳನ್ನು ಕೇಳಿದೆ, ನನ್ನಲ್ಲಿ ಯಾವ ಇರುವಂತ ದುಃಖ ಅನ್ನೋದು ನಾಶವಾಯಿತು, ಒಂದು ಯಾವ ದೃಢತೆ ಅನ್ನುವಂಥದ್ದು ಪ್ರಾಪ್ತಿಯಾಯಿತು, ಹೇಗೆ ಕಾರ್ಯ ನಿರ್ವಹಿಸಬೇಕು ಅನ್ನುವಂಥದ್ದು ನನಗೆ ಧೈರ್ಯ ಬಂತು. ನೀನು ಹೇಳಿದ ಹಾಗೆ ನಾನು ಯುದ್ಧವನ್ನು ಮಾಡ್ತೀನಿ, ನಾ ಮಾಡ್ತೀನಿ ಅಂತಲ್ಲ, ನೀನು ಹೇಳಿದ ಹಾಗೆ ಮಾಡ್ತೀನಿ ಅಂತ ಅಂದ. ಬರೀ ಕರ್ಮ ಯಾವ ರೀತಿ ಪ್ರವೃತ್ತಿ ಮಾಡ್ತದ್ದು ಆ ರೀತಿ ಮಾಡುವಂತಹದ್ದು. ನಿರ್ಭಿಮಾನಾಂಚಿತವೇ ಮುಕ್ತಿ ಎನಿಸುವುದು ಅನ್ನುವ ಹಾಗೆ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಬೋಧಿ ಮಾಡಿದ. ಸ್ಥೈರ್ಯ ಗುಣ ಅನ್ನುವಂಥದ್ದು ಮಹಾಭಾರತ ಯುದ್ಧಕ್ಕೆ ಕುರುಕ್ಷೇತ್ರಕ್ಕಷ್ಟೇ ಸೀಮಿತವಾದಂಥದ್ದಲ್ಲ. ನಾವು ಈ ಯಾವ ಒಂದು ಮನುಷ್ಯ ಜನ್ಮವನ್ನು ಧಾರಣ ಮಾಡ್ಕೊಂಡು ಬಂದೇವೆ ಅಂತಂದಾಗ ಅರ್ಜುನ ಯುದ್ಧಕ್ಕೆ ಬಂದ ಹಾಗೆ. ಮನುಷ್ಯ ಜನ್ಮ ಅನ್ನುವಂಥದ್ದು ಯುದ್ಧಕ್ಕೆ ಬಂದದ್ದು. ಇದು ಇಲ್ಲಿ ಯಾವುದು ಏನನ್ನು ಮಾಡಬೇಕು? ಕ್ಷಾತ್ರ ಧರ್ಮ ಅಂತಂದ್ರೆ ನನ್ನನ್ನು ನಾನು ತಿಳಿಯತಕ್ಕಂಥದ್ದೇ ಕ್ಷಾತ್ರ ಧರ್ಮ. ಅಂದ್ರೆ ಮರೆದದಕ್ಕಿನ್ನ ಉಪಾಯವೇ ಧರ್ಮವೆಂದು ನಾನು ಮರೆತು ಬಿಟ್ಟೇನೆ, ನನ್ನ ಕ್ಷಾತ್ರ ಧರ್ಮವನ್ನು ಮರೆತೇನೆ, ಈಗ ನನ್ನನ್ನು ನಾನು ತಿಳಿದುಕೊಂಡು ಮುಕ್ತನಾಗ್ತೀನಿ ಅನ್ನುವಂಥ ಭಾವವನ್ನು ಹೊತ್ತುಕೊಂಡು ಪ್ರತಿಜ್ಞೆ ಮಾಡಿ ಬಂದಿ ನೀನು. ಆ ಪ್ರತಿಜ್ಞೆಯನ್ನು ಬಿಟ್ಟು ಮತ್ತೆ ಮೋಹಿತನಿಕೆ ಆಗಿ ನೀನು ಹೌದು ಕಲ್ಲು ತೊಳೆದತಕ್ಕಂಥವನಾಗಿದ್ದಿ. ಆದ್ರಿಂದ ಹೇ ಮನುಷ್ಯನೇ, ನೀನು ಸರ್ವೋಪನಿಷದೋಗಾವೋ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧಿರ್ಭಕ್ತ ದುಗ್ಧ ಗೀತಾಮೃತ ಬಂದಂತೆ ಯಾವ ಅರ್ಜುನನ ನಿಮಿತ್ತ ಮಾಡಿಕೊಂಡು ಆಕಳ ರೂಪವಾಗಿರುವಂತ ಆ ಉಪನಿಷತ್ತು ಭಗವದ್ಗೀತೆಯನ್ನ ಆ ಕರುವಿಗೋಸ್ಕರವಾಗಿ ಕೃಷ್ಣನು ಹಿಂಡತಕ್ಕಂತಾನೆ. ಆ ಯಾವ ಒಂದು ಹಾಲನ್ನ ಅವನೊಡನೆ ನಾವು ಕುಡಿದು ಜ್ಞಾನ ಅಮೃತೇನ ತೃಪ್ತರಾಗಿರ್ತಕ್ಕಂಥವರು, ಕೃತಕೃತರಾಗಿರ್ತಕ್ಕಂಥವರು ಅವನನ್ನು ದೃಢತೆಗೆ ಆನಂದಕ್ಕೆ ಯಾವ ಪಾರವೂ ಇಲ್ಲ. ಹಾಗೆ ಆ ಯಾವ ಕೃಷ್ಣ ಅರ್ಜುನನ ನಿಮಿತ್ತ ಮಾಡಿರ್ತಕೊಂಡು ಬಂದಿರತಕ್ಕಂಥ ಜ್ಞಾನೋಪದೇಶವನ್ನ ಜ್ಞಾನ ರೂಪವಾಗಿ ನಿಜಗುಣರು ಹೇಳಿದ್ದಾರೆ, ಸಿದ್ಧಾರೂಢರು ಹೇಳಿದ್ದಾರೆ. ಇಲ್ಲಿಯವರೆಗೆ ನಾಮದೇವ ಗುರುಗಳು, ಗುಂಡಪ್ಪ ಗುರುಗಳು, ಅನೇಕ ಮಹಾತ್ಮರು ತಮ್ಮ ತಮ್ಮ ಗ್ರಂಥಗಳಿಂದ ಬೋಧೆ ಮಾಡ್ಯಾರ. ಆದ ಕಾರಣ ಈ ಯಾವ ಭಗವದ್ಗೀತಾ ಅನ್ನುವಂಥದ್ದು ಸಾರಭೂತವಾಗಿರುವಂಥದ್ದು. ಎಲ್ಲಾ ಧರ್ಮಗಳ ಸಾರಭೂತ. ಕ್ಷಾತ್ರ ಧರ್ಮ, ವೈಶ್ಯ ಧರ್ಮ, ಬ್ರಾಹ್ಮಣ ಧರ್ಮ, ಮತ್ತೆ ಆಶ್ರಮ ಧರ್ಮಾದಿಗಳದಾವ. ಆಮೇಲೆ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅನ್ನುವಂಥವುಗಳು, ಮತ್ತೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಎಲ್ಲವುಗಳನ್ನು ಅದು ಹೇಳ್ತಕ್ಕಂಥದ್ದಾಗಿದೆ. ಎಲ್ಲಾ ರೀತಿಯಿಂದ ಲೌಕಿಕರಿಗೂ ಮತ್ತು ಜ್ಞಾನ ಸಮ್ಮತವಾಗಿ ಜ್ಞಾನವನ್ನು ಹುಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಮಹನೀಯರಿಗೂ ಅದು ಜ್ಞಾನವನ್ನು ಬೋಧ ಮಾಡ್ತಕ್ಕಂಥದ್ದಾಗಿರುವುದರಿಂದ ಈ ಯಾವ ಭಗವದ್ಗೀತೆ ಅನ್ನುವಂಥದ್ದು ಸರ್ವಮಾನ್ಯವಾಗಿರುವಂಥ ಗ್ರಂಥ. ಯಾವ 18 ಅಧ್ಯಾಯಗಳನ್ನು ಕೊಟ್ಟಾರ. 18 ಅಧ್ಯಾಯ ಅಂತಂದ್ರೆ ಏನು? ಅದಕ್ಕೆ ಅಂತ್ಯ ಅನ್ನುವಂಥದ್ದಿಲ್ಲ. ಇದ್ದಂತೆ ಇರುವುದು, ಸೊರಗುವುದಲ್ಲ, ಸೊಕ್ಕುವುದು ಅಲ್ಲ. 8 1 9. 9 ಅನ್ನುವಂಥದ್ದು ಸ್ಥಿರವಾಗಿರುವಂತ ಸಂಖ್ಯೆ. ಅದು ಮೇಲಿನಿಂದ 10ರವರೆಗೆ ಎಣಿಸಿದ್ರು 9 ಬರ್ತೈತಿ. 10ರಿಂದ ಮೊದಲು ಸಾಧು 9 ಸ್ಥಿರವಾಗಿರುವಂಥದ್ದು, ಕೊರತೆ ಆಗ್ತಕ್ಕಂಥದ್ದಲ್ಲ. ಹಾಗೆ ಯಾವುದು ಸಾಕೆನಿಸದ, ಸವಿಯದ, ಬೇರೊಂದನ್ನು ಬೇಕೆನಿಸದ, ನಡೆಯಲು ತನ್ನ ಜ್ಯೋತಿಗೊಂದದ, ನಿರುಪಮ ಶಂಭುಲಿಂಗದೋಳು ಸುಖಮಂತಲ್ಲದೆ. ಹಂಗಾಗಿ ಯಾವಾಗಲೂ ಸ್ಥಿರವಾಗಿರುವಂತ ಸುಖ ಯಾವುದೈತಿ ಅಂತ ಸುಖವನ್ನ ಈ ಭಗವದ್ಗೀತಾ ಅದನ್ನ ನಾವು ನೀವೆಲ್ಲರೂ ಕೇಳಿಕೊಂಡು
ತೃಪ್ತರಾಗಬೇಕು. ಇವತ್ತಿನ ಪವಿತ್ರ ದಿನದಲ್ಲಿ ಕೆಲವು ಧರ್ಮಸ್ಥಳಗಳಲ್ಲಿ, ಕ್ಷೇತ್ರಗಳಲ್ಲಿ ಯಾವ ಭಗವದ್ಗೀತೆಯ ಪಾರಾಯಣ, ಯಾವ ಅದರ ಸಂಕೀರ್ತನೆ, ಪ್ರವಚನ ಅನ್ನುವಂಥವುಗಳನ್ನ ಒಂದು ಮುಖ್ಯ ಧ್ಯೇಯವಾಗಿ ನಡೆಸಿಕೊಂಡು ಬಂದಾರ. ಅದರಂತೆ ನಾವು ಸಹ ಆ ಭಗವದ್ಗೀತೆಯ ಒಂದು ಋಣವನ್ನು ಮುಟ್ಟಿಸುವಕ್ಕೋಸ್ಕರವಾಗಿ ಅದರಿಂದ ಉಂಡಿರ್ತಕ್ಕಂಥ ನಮ್ಮ ಯಾವ ಅನುಭವವನ್ನ ಮಹಾತ್ಮರಲ್ಲಿ ಹಂಚಿಕೊಳ್ಳೋಣ ಅನ್ನೋದಕ್ಕೋಸ್ಕರವಾಗಿ ನಾವು ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೇವೆ. ಮೊದಲನೆಯದಾಗಿ ತಜ್ಞರಾಗಿರ್ತಕ್ಕಂಥ ಗಂಗಾಪುರ ಗುರುಗಳು. ಅಲ್ರಿ ಉಳ್ದವ್ರಿಗೆ ಹೇಳ್ರಿ, ನಾ ಲಾಸ್ಟ್ ಮಾತಾಡ್ತೀನಿ. ಇವ್ ಶಿವಪುತ್ರಪ್ಪನವ್ರು ಮತ್ತೆ ಯಾರು ಅದಾರ ನೋಡ್ರಿ, ಇಲ್ಲಿ ಕೇಳ್ರಿ, ಹೆಸರು ಕೇಳ್ರಿ, ಯಾರ್ಯಾರು ಮಾತಾಡ್ತಾರ. ಗಂಗಾಪುರ ಗುರುಗಳ ಯಾರ್ಯಾರು ಮಾತಾಡೋರು ಅದನ್ನ ಅವ್ರಿಗೆ ಗುರ್ತಾಗ್ತತಿ. ಅವರು ಗಂಗಾಪ್ಪನವ್ರ ಗುರುಗಳು ಹೇಳ್ರಿ, ನೀವು ಮಾತಾಡ್ರಿ. ಈಗ ಯಾರು ಹೇಳಿರಲ್ರಿ ಅವರು ಮಾತಾಡ್ಲಿ, ಎಲ್ಲರಿಗೂ ಅವಕಾಶ ಅದ. ನಿರೂಪಣೆ ಯಾರು ಮಾಡ್ತಿರೋ ನಮ್ಮ ಅಲ್ರು ನೀವು ಮಾಡ್ರಿ, ನೀವು ನಿರೂಪಣೆ ಮಾಡ್ರಿ. ನೀವು ಮಾತಾಡ್ರಿ, ನಿರೂಪಣೆ ಮಾಡಿ. ಆಯ್ತು ಸರ್, ಧನ್ಯವಾದ ಸರ್. ಮ್ಯೂಟ್ ಮಾಡ್ತಾರೆ. ನೀವು ನಡೆಸ್ಕೊಡುದು ಇವತ್ತಿನ ಕಾರ್ಯಕ್ರಮ, ನೀವು ನಡೆಸ್ಕೊಡುದು. ಆಯ್ತು ಸರ್, ಆಯ್ತು ಸರ್, ಓಕೆ ಸರ್, ಆಯ್ತು, ನಮಸ್ಕಾರ. ಅದ್ ಗೌಡ್ರು ಹೇಳ್ಬೇಕಾಗಿತ್ತು. ಓಂ ಗುರು ಬ್ರಹ್ಮ ಗುರು ವಿಷ್ಣು. ಸರ್ ದೊಡ್ಡಪ್ಪ ಸರ್ ತಾವು ಮ್ಯೂಟ್ ಮಾಡ್ಬಿಡ್ರಿ ಸರ್. ಮಾಡ್ತೇನೆ. ಹ್ಞೂ ಸರ್. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದ್ವೈತ ಗುರು ಪರಂಪರೆಗೆ ಹಣಿಮಣಿದು ಮಾತೆ ಗೀತಾ ಮಾತೆಗೆ ಭಗವಾನ್ ಕೃಷ್ಣನ ಇಬ್ಬರನ್ನು ನನ್ನ ಹೃನ್ಮದಲ್ಲಿ ಸ್ಥಾಪಿಸಿಕೊಳ್ಳುತ್ತಾ ಇವತ್ತಿನ ಈ ಒಂದು ಅಲ್ಲ ಸತ್ಸಂಗದ ದಿವ್ಯ ನೇತೃತ್ವ ಸ್ಥಾನ ವಹಿಸಿಕೊಂಡು ಕಾರ್ಯಕ್ರಮದ ರೂವಾರಿಗಳಾಗಿರುವಂತ ಪೂಜ್ಯರಾದ ದುಂಡಪ್ಪ ಗುರುಗಳು ಹಾಗೂ ಭೀಷ್ಮ ಗೌಡ ಪಾಟೀಲ್ ಅಪ್ಪ ಅವರ ದಿವ್ಯ ಹಿಡಿದಾವಳು ಕೂಡ ಅನಂತ ಶಿರಸಾಸನ ಸಲ್ಲಿಸುತ್ತಾ ಉಪಸ್ಥಿತರಿರುವ ತಮ್ಮೆಲ್ಲರ ಪಾದಗಳು ಹಣಿಮಣಿದು ಇವತ್ತಿನ ದಿವಸ ಭಗವದ್ಗೀತೆ ಗೀತಾ ಜಯಂತಿ ನಮ್ಮ ದೇಶ ತುಂಬೆಲ್ಲ ಆಚರಣೆ ಮಾಡ್ತಾ ಇದ್ದಾರ. ಆ ಪ್ರಕಾರ ಇವತ್ತಿನ ದಿವಸ ಒಂದು ವಿಶೇಷ ಕಾರ್ಯಕ್ರಮವನ್ನ ಈ ಒಂದು ಸೆಮಿನಾರ್ದಾಗ ಇಟ್ಟುಕೊಳ್ಳಲಾಗಿದೆ. ಈ ಪೂರ್ವದಲ್ಲಿ ಬಿ.ಜಿ. ಪಾಟೀಲ್ ಅಪ್ಪರು ಬಹಳ ಮಾರ್ಮಿಕವಾಗಿ ಭಗವದ್ಗೀತೆಯ ಮಹಿಮೆಯನ್ನು ಹೇಳಿದರು. ಭಗವದ್ಗೀತೆ ಅಧ್ಯಯನದಿಂದ ದುಃಖ ಪರಿಹಾರ ಆಕತಿ, ದುಃಖ ಪರಿಹಾರಿಣಿ ಭಗವದ್ಗೀತೆ. ಆಮೇಲೆ ಮತ್ತೇನಪ್ಪರು, ಕರ್ಮ ನೀ ಮಾಡಪ್ಪ, ಕರ್ಮ ಮಾಡೋದು ನಿನ್ ಕೈ ಆಗೈತಿ, ಫಲ ನಿನ್ ಕೈ ಆಗಿಲ್ಲ ಅನ್ನೋದು ಹೇಳಿರು. ನಂತರ ಮೋಹದ ಕ್ಷಯವೇ ಮೋಕ್ಷ ಅನ್ನೋ ಹಾಗೆ ಅರ್ಜುನನಿಗೆ ಮೋಕ್ಷ ಉಂಟಾಯ್ತು ಅನ್ನೋದನ್ನ ಪಾಟೀಲಪ್ಪರ ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳಿದರು. ಭಗವದ್ಗೀತೆಯನ್ನ ಒಂದು ಪುಸ್ತಕವಾಗಿ ನಾವು ಪರಿಗಣಿಸಿದ್ದಾದರೆ ಆ ಪುಸ್ತಕ ಹೆಣ್ಣು ಅಲ್ಲ, ಗಂಡು ಅಲ್ಲ, ಕೇವಲ ಮುದ್ರಣ ಅಕ್ಷರಗಳು. ನಾಸ್ತಿಕರಿಗೆ ಅದೊಂದು ಪುಸ್ತಕ ಕೇವಲ ಮುದ್ರಣ, ಅದೊಂದು ಅಕ್ಷರ. ಆಸ್ತಿಕರಿಗೆ, ಭಯಭಕ್ತಿ ಉಳ್ಳವರಿಗೆ ಆಕೆ ಮಾತೆ, ಆ ಗ್ರಂಥವೇ ಮಾತೆ. ಮಾತೆ ಅಂತ ಯಾಕೆ ಹೆಸರು ಕೊಟ್ಟಿಲ್ಲಿ? ಹೆಣ್ಣು ಮಗಳ ಒಂದು ಇದನ್ನ ಯಾಕ ಸಂಬೋಧನೆ ಮಾಡಿದ್ರು? ಒಂದು ಮಗು, 2 ವರ್ಷದ ಚಿಕ್ಕ ಮಗು ಇಸಿ ಮಾಡಿತ್ತು. ಇಸಿ ಮಾಡಿ ಕಾಲು ಗುಂಟ ಸೋರತ ಆಯ್ತು. ಅವಾಗ ಆ ಮಗು ತಂದೆ ಹತ್ರ ಹೋಗಿ ಅಪ್ಪ ನಾನು ಎತ್ಕೋ ಅಂತು. ಅಪ್ಪ ಎತ್ಕೋತಾನನ್ರಿ? ಹೋಗ್ಲ ಮಗ, ನಿಮ್ಮ ಅವ್ರ ಕಡೆ ಹೋಗೋದ್ ಕಳ್ಸಿದವ. ಹಂಗ ಆ ಮಗು ತಾಯಿ ಹತ್ರ ಹೋದ್ರ ತಾಯಿ ಎಲ್ಲ ಸ್ವಚ್ಛ ಮಾಡಿ ಮುದ್ದಿಸಿ ಅದಕ್ಕೆ ಏನ್ ಬೇಕು ಎಲ್ಲ ಕೊಟ್ಟಳು. ಅಂತ ಒಂದು ಸಾಮರ್ಥ್ಯ ಮಲದೋಷ, ವಿಕ್ಷೇಪ ದೋಷ ನಿವಾರಣೆ ಮಾಡುವಂತದ್ದು. ಈ ದೃಷ್ಟಾಂತ ಯಾಕೆ ಹೇಳಿದ್ರೆ, ಮಲದೋಷದಿಂದ ಕೂಡಿರುವಂತ ನಾವು ಮುದ್ದು ಮಕ್ಕಳು, ನಮ್ಮಲ್ಲಿನ ಮಲವನ್ನ ಪರಿಹಾರ ಮಾಡುವಂತ ಸಾಮರ್ಥ್ಯ ಈ ಭಗವದ್ಗೀತೆಗೆ 1ರಿಂದ 6ನೇ ಅಧ್ಯಾಯದೊಳಗೆ ಐತಿ. 6ರಿಂದ 12ನೇ ಅಧ್ಯಾಯದೊಳಗೆ ನಮ್ಮ ವಿಕ್ಷೇಪ ದೋಷ ನಿವಾರಣೆ ಮಾಡುವಂತ ಸಾಮರ್ಥ್ಯ ಈ ಭಗವದ್ಗೀತೆಗೆ ಅದ. 7ರಿಂದ 18ನೇ ಅಧ್ಯಾಯವರೆಗೆ ಯಾರಿಲ್ಲ. 1ರಿಂದ 6, 7ರಿಂದ 12, 13ರಿಂದ 18 ಈಗ 3 ಭಾಗ ಮಾಡಿದಾರ. ಕರ್ಮಯೋಗ, ಉಪಾಸನೆ ಯೋಗ,
ಜ್ಞಾನ ಯೋಗ ಅಂದ್ರ ಮೂರು ಒಂದು ನಮಗ ಮಲ ವಿಕ್ಷೇಪ ದೋಷವನ್ನು ನಿವಾರಣೆ ಮಾಡಿ ಮೋಕ್ಷವನ್ನು ಅಂತ ಪಡೋ ಮೋಕ್ಷವನ್ನು ದಯಪಾಲಿಸುವಂತ ಸಾಮರ್ಥ್ಯ ಈ ಭಗವದ್ಗೀತೆಯಲ್ಲಿ ಐತಿ. ಆಸ್ತಿಕರಿಗೆ ಇದು ದೇವತೆ ತಾಯಿ, ಭವಸಾಗರವನ್ನು ದಾಟಿಸುವಂತ ಮಾತೆ ಆಸ್ತಿಕರಿಗೆ ಅಂತ ಒಂದು ಗೀತಾ ಮಹಾತ್ಮೆಯನ್ನ ಪ್ರತಿನಿತ್ಯವೂ ಪೂಜ್ಯರಾದಂತ ನಾಮದಾರ್ ಗುರುಗಳು ಅವರ ಅನುಪಸ್ಥಿತಿಯಲ್ಲಿ ದುಂಡಪ್ಪ ಗುರುಗಳು, ಪೂಜ್ಯರಾದ ದುಂಡಪ್ಪ ಗುರುಗಳು ನಮಗೆ ಬೋಧಾಮೃತ ನೀಡ್ತಾ ಬಂದಿದ್ದಾರ. ಅವರು ನಮಗೆ ಮಹದುಪಕಾರವನ್ನು ಮಾಡ್ತಾ ಇದ್ದಾರೆ. ಭಗವದ್ಗೀತೆಯ ಮಹಿಮೆಯನ್ನು ಹೇಳುವಂತ ಮಹಾತ್ಮರು ಕೂಡ ನಾವು ಅಷ್ಟೇ ಸಮಾನವಾದ ಗೌರವ ಅರ್ಪಣೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಕ್ಕೆ ಇಚ್ಛೆ ಮಾಡ್ತೇನೆ. ಅವ್ರು ಈ ಒಂದು ಸಂದರ್ಭವನ್ನು ಮಾಡಲಿಲ್ಲ ಅಂದ್ರೆ, ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರ್ಯಭೂತರು ಬಿ.ಜಿ. ಪಾಟೀಲಪ್ಪ ಅವ್ರನ್ನ ರೀ. ನಾವು ಅವ್ರನ್ನ ಬಿಡುವಂಗಿಲ್ಲ. ಇದು ಕೊಂಡಿ ಪ್ರಾರಂಭ ಆದ ಬಿ.ಜಿ. ಪಾಟೀಲಪ್ಪ ಅವ್ರದ್ದು. ನಮ್ದೊಂದು ಕೊಂಡಿತ್ತು, ಅವ್ರದೊಂದು ಕೊಂಡಿತ್ತು, ನಡುವೆ ಒಂದು ಸರಪಳಿಗೆ ಕೊಂಡಿ ಜೋಡಿಸೋರು ಬಿ.ಜಿ. ಪಾಟೀಲಪ್ಪ ಅವರು. ಈ ಒಂದು ಕೊಂಡಿಯನ್ನ ಬಿ.ಜಿ. ಪಾಟೀಲಪ್ಪ ಅವರು ಜೋಡಿಸಿ ನಮಗೆ ಬಹಳ ಅನುಭವವನ್ನು ನೀಡಿದ್ದಾರೆ. ಯಾಕಂದ್ರೆ ಈ ಪೂರ್ವದಲ್ಲಿ ನಾವು ಭಗವದ್ಗೀತೆಯನ್ನು ಯಥಾವತ್ತಾಗಿ ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿಲ್ಲ, ಕೇಳಿಲ್ಲ. ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದ ಮಹಾತ್ಮರು ಕೇಳಿರ್ಬೋದು, ನಾವು ಮಾತ್ರ ಕೇಳಿಲ್ಲ. ಈಗ ನಾನು ಕೇವಲ 7ನೇ ಅಧ್ಯಾಯವನ್ನ ಗುರುಗಳಿಂದ ಶ್ರವಣ ಮಾಡಿ 8ನೇ ಅಧ್ಯಾಯ ಗುರುಗಳು ಬಂದಾರ. ಆಟ ಆಡ್ಬೇಡಪ್ಪ, ಸೌಂಡಕತೆ. ಈ ಒಂದು ಸಂದರ್ಭದಲ್ಲಿ ನಾನು ಮಹಾತ್ಮರಿಗೆ ಅನಂತ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಭಗವದ್ಗೀತೆಯ ಮಹಿಮೆ ಇವತ್ತಿನ ಚಿಂತನೆ ಅದ ರೀ. ಎಷ್ಟೊಂದು ಮಹಿಮೆ ಐತಿ ಭಗವದ್ಗೀತೆ ಒಳಗ ಅಂತಂದ್ರ ಒಂದು ಅದ್ರ ಮಹಾತ್ಮೆಯನ್ನ ಓದಿ ಹೇಳ್ತೇನ್ರಿ. 1-2 ನಿಮಿಷ ಟೈಮ್ ಹೆಚ್ಚಾಗ್ಬೋದು. ಭಗವನ್ ಪರಮೇಶಾನ್ ಭಕ್ತರ ವಿಚಾರಿಣಿ ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ ಹೇ ಪ್ರಭು. ಒಂದಾನೊಂದು ಕಾಲದಲ್ಲಿ ಭೂದೇವಿಯು ಪ್ರಾರಬ್ಧ ಕರ್ಮದಿಂದ ಅನೇಕ ವಿಧ ದುಃಖಗಳನ್ನು ಭೋಗಿಸುತ್ತಿರುವ ಜನಗಳನ್ನು ನೋಡಿ ದಯಾಯುಕ್ತಳಾಗಿ ಭಗವಂತನಾದ ಶ್ರೀ ಮಹಾವಿಷ್ಣುವಿನ ಸಮೀಪಕ್ಕೆ ಹೋಗಿ, ಎಲೆ ಸದ್ಗುಣೈಶ್ವರ್ಯ ಸಂಪನ್ನನೆ, ಎಲೆ ಸರ್ವ ನಿಯಾಮಕನೇ, ಎಲೆ ಪರಿಪೂರ್ಣನೆ, ಪ್ರಾರಬ್ಧ ಕರ್ಮವನ್ನು ಭೋಗಿಸುತ್ತಿರುವ ಪುರುಷನಿಗೆ ನಿಶ್ಚಲ ಭಕ್ತಿ ಅಂತಾಗುವುದು ಹೇಳಬೇಕೆಂದು ಕೇಳುವಲ್ಲಿ ಶ್ರೀ ಮಹಾವಿಷ್ಣು ಇಂತಂದು, ಎಲೆ ಧರಣಿಯೇ, ಪ್ರಾರಬ್ಧ ಕರ್ಮವನ್ನು ಭೋಗಿಸುವವನಾದರೂ ಯಾವನು ನಿತ್ಯವೂ ಭಗವದ್ಗೀತೆಯನ್ನು ಅಭ್ಯಾಸಿಸುವನು ಅಥವಾ ಓದುವನು ಅವನು ನಿಶ್ಚಯವಾಗಿ ಈ ಲೋಕದಲ್ಲಿ ಸುಖವಂತನಾಗುವನು ಮತ್ತು ಕರ್ಮಗಳಿಂದಲೂ ಲೇಪಿಸಲ್ಪಡುವುದಿಲ್ಲ. ಹೇಗೂ ಅವನು ಮುಕ್ತನೇ ಆಗುವನು. ಈ ರೀತಿಯಾಗಿ ಪುರುಷನು ಗೀತಾಧ್ಯಯನವನ್ನು ಮಾಡಿದರೆ ದೈವವಶಾತ್ ಪ್ರಮಾದದಿಂದ ಮಾಡಲ್ಪಟ್ಟ ಬ್ರಹ್ಮಹತ್ಯಾದಿ ದೊಡ್ಡ ಪಾಪಗಳು ಕೂಡ ಜಲವು ಕಮಲಪತ್ರವನ್ನು ಅಂಟದಂತೆ ಅವನನ್ನೆಂದಿಗೂ ಅಂಟಲಾರವು. ಎಲ್ಲಿ ಗೀತಾ ಪುಸ್ತಕ ಇರುವುದು ಮತ್ತೆಲ್ಲಿ ಅದರ ಪಾಠವು ನಡೆಯುತ್ತಿರುವುದು ಅಲ್ಲೇ ಪ್ರಯಾಗಾದಿ ಸಮಸ್ತ ತೀರ್ಥವು ಇರುವುದೆಂದು ತಿಳಿಯಬೇಕು. ಮತ್ತು ಗೀತಾ ಪುಸ್ತಕವೆಲ್ಲಿರುವುದು ಆ ಸ್ಥಳದಲ್ಲಿ ದೇವತೆಗಳು, ಋಷಿಗಳು, ಯೋಗಿಗಳು, ಭೋಗಿಗಳು, ಗೋಪಾಲಕರು, ಗೋಪಿಯರು ಮುಂತಾದ ಮಹಾತ್ಮರೆಲ್ಲರೂ ನಾರದ ಸಹಿತವಾಗಿ ಭಗವತ್ವಾಶ್ವದವರೊಡನೆ ಸರ್ವದಾ ಆವಾಹನೆಯಾಗುವರು. ಎಲೆ ಧರಣಿಯೇ, ಇಲ್ಲಿ ಗೀತಾ ವಿಚಾರವು ಪಠನೆಯು ಪಾಠನೆಯು ಶ್ರವಣವು ಸಹ ನಡೆಯುತ್ತಿರುವ ಎಲ್ಲಿ ಗೀತಾ ವಿಚಾರವು ಪಠನೆಯು ಪಾಠನೆಯು ಶ್ರವಣವು ಸಹ ನಡೆಯುತ್ತಿರುವುದು ಅಲ್ಲಿ ನಿಶ್ಚಯವಾಗಿ ನಿತ್ಯವೂ ನಾನು ವಾಸವನ್ನು ಮಾಡಿಕೊಂಡಿರುವೆನು. ನಾನು ಗೀತೆಯನ್ನು ಆಶ್ರಯಿಸಿಕೊಂಡಿರುವೆನು. ಗೀತೆಯು ನನಗೆ ಉತ್ತಮವಾದ ಮನೆಯಾಗಿರುವುದು ಮತ್ತು ಗೀತಾ ಜ್ಞಾನವನ್ನು ಆಶ್ರಯಿಸಿಕೊಂಡು 3 ಲೋಕಗಳನ್ನು ನಾನು ಪರಿಪಾಲಿಸುವೆನು. ಗೀತೆಯು ಓಂಕಾರ ರೂಪದಿಂದ ಸಾಕ್ಷಾತ್ ಮೋಕ್ಷ ಪದವಾಗಿರುವುದು ಮತ್ತು ಅಖಂಡ ಬ್ರಹ್ಮ ರೂಪದಿಂದಲೂ ಇರುವುದು. ಆದ್ರಿಂದ ಗೀತೆಯು ನನಗೆ ಶ್ರೇಷ್ಠವಾದ ವಿದ್ಯೆ ಎನಿಸುವುದು ಇದರಲ್ಲಿ ಸಂಶಯವಿಲ್ಲ. ಮತ್ತು ಮುಂದುವರೆದು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಗೀತಾ ಮಹಾತ್ಮನ ಕುರಿತು, ಯಾವನು ಸಂಸಾರ ಎಂಬ ಘೋರ ಸಾಗರನ್ನು ದಾಟಲು ಅಪೇಕ್ಷಿಸುವನು,
ಯಾವನು ಸಂಸಾರ ಎಂಬ ಘೋರ ಸಾಗರವನ್ನು ದಾಟಲು ಅಪೇಕ್ಷಿಸುವನು ಅವನು ಗೀತೆ ಎಂಬ ನಾವೆಯನ್ನು ಹತ್ತಿದರೆ ಸುಖವಾಗಿ ದಾಟಿ ಹೋಗುವನು ಅನ್ನುವಂಥದ್ದು ಇಲ್ಲಿ ಒಂದು ಗ್ರಂಥವನ್ನು ಹೇಳ್ಯಾರ ಪರ. ಈಗ ನಾವಂತೂ ನಾವೆಯನ್ನ ಹತ್ತಿ ಬಿಟ್ಟಿದೆವು. ಆ ನಾವೆಯ ಚಾಲಕರು ಅಂದ್ರೆ ನಮ್ಮ ಮಾರ್ಗದರ್ಶಕರು ನಾಮದಾರ್ ಗುರುಗಳು, ದುಂಡಪ್ಪ ಗುರುಗಳು, ಅವರು ನಮ್ಮನ್ನ ಮೋಕ್ಷಕ್ಕ ಮುಟ್ಟಿಸ್ತಾರ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗ ಮತಿಗಳಂತ ಎರಡು ಮಾತುಗಳನ್ನ ಹೇಳಿದೆಂದಪ್ಪರ. ಈ ಎರಡು ವಾಪಸ್ಗಳನ್ನ ಗುರುನಾಥ್ ಪಾದಕರ್ಪ ಮಾಡಿ ತಮ್ಮಂತಕನ್ನು ಕೂಡ ಅರ್ಪಣೆ ಮಾಡಿ ನನ್ನ ಇವತ್ತಿನ ಚಿಂತಪ್ರ ಮಾತು ವಿರಾಮ ನೋಡುತ್ತೇನೆ. ಓಂ ತತ್ಸ ಪರಬ್ರಹ್ಮಣೇ ನಮಃ. ಎಲ್ಲ ಮಹಾತ್ಮರಿಗೂ ಮಾತೆಯರಿಗೂ ಶರಣಾರ್ಥಿಗಳು. ಆಲಿಸಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ದಿವಸ ನಾ ಎಲ್ಲರ ಹೆಸರನ್ನು ಹೇಳ್ತೇನ್ರಿ, ಯಾರನ್ನೂ ಒಬ್ರು ಬಿಡಂಗಿಲ್ಲ. ನಮ್ಗ ಮಾತಾಡಕ್ ಅನುಕೂಲ ಇದ್ರ ಮಾತಾಡ್ಬೋದು, ಇಲ್ಲ ಅಂತಂದ್ರ ಕೊಡ್ಬೋದ್ರಿ. ಖೋ ಆಟದೊಳಗ ಕೊಟ್ಟಂಗ ಮುಂದವ್ರಿಗೆ ಅವಕಾಶ ಕೊಡ್ರಿ. ಪಾಸ್ ಅಂದ್ ಬಿಡ್ರಿ, ಒಂದೇ ಶಬ್ದ ಪಾಸ್. ಅದಕ್ಕೆ ಅಲ್ಪ ಭೇಟಿಕಲ್ಲಿ ನಮ್ಮ ಈ ಲೈನ್ದಾಗ ಇದ್ದವ್ರ ಪೈಕಿ ಈಗ ನಾವು 15 ಜನ ಅದೆವು. ಅದರಲ್ಲಿ ಈಗ ಬಿಜಿ ಪಟ್ಲಪ್ಪ ಅವ್ರದ್ದು ಮಾತಾಡಿದಾರ, ನಾ ಮಾತಾಡಿದ. ಅನಿತಾ ಕಲ್ಯಾಣ ಶೆಟ್ಟಿ ಅಮ್ಮ ಅವ್ರದ್ದು ಬರ್ತೈತಿ. ಅವ್ರಿಗೇನ ತಮ್ಮ ವಿಚಾರ ಹಂಚ್ಕೋಬೇಕಂತ ವಿನಂತಿ ಮಾರ. ಅನಿತಾ ಕಲ್ಯಾಣ ಶೆಟ್ಟಿ ಅಮ್ಮ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಗೀತಾ ಈಗ ಭಗವದ್ಗೀತಾ ಯಾರು ಕೇಳ್ಕೊತಿರ್ತೀರಿ, ಯಾರ ಮನ್ಯಾಗ ಇರ್ತೈತಿ, ಅವ್ರೆಲ್ಲಾರು ಬಹಳ ಆನಂದದಿಂದ ಇರ್ತಾರ ಅಂತ ಹೇಳಿದ್ರಿ. ಆದ್ರ ಬಹಳ ಮಂದಿ ಮನ್ಯಾಗ ಭಗವದ್ಗೀತಾ ಇರ್ತೈತಿ, ಭಗವದ್ಗೀತಾ ಕೇಳ್ತಾರ. ಆದ್ರ ಎಲ್ಲಾರ ಮನೆಯೊಳಗನು ದುಃಖ ಇಲ್ಲ, ಆನಂದದಿಂದ ಅದಾರ ಅಂತ ಹೇಳಿ ಇಲ್ಲರಪ್ಪ. ಅದು ಪಕ್ಕ ಅನುಭವಕ್ಕೆ ಬರ್ಬೇಕಂದ್ರ ಅದು ಹೆಂಗೈತಿ ಹಂಗ ನಾವು ನಡಿಬೇಕಂತ ಹೇಳಿ ಅಂದಾಕ್ರ ನಮಗ ಆನಂದ ಆಗ್ತೈತಿ. ನಾವು ಬರೀ ಕೇಳೋದ್ರಿಂದ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ ಅಂತೇಳಿ ಅನಿಸ್ತೈತ್ರಪ್ಪ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನ್ರಪ್ಪ. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಅನಿತಾ ಅಮ್ಮವ್ರಿಗೆ ಅನಂತ ಧನ್ಯವಾದಗಳು. ಗುರುಸಿದ್ದಪ್ಪ ದುಂಡಪ್ಪ ಸರಿಗೆ ನಾವು ಕೊನೆಯದಾಗಿ ಅವಕಾಶ ಕೊಡ್ತೀವ್ರಿ. ಅವರು ಆಶೀರ್ವಚನ ರೂಪದಲ್ಲಿ ನಂತರದಲ್ಲಿ ಮಾತಾಡ್ಬಲ್ಲ ಅಂತ ಅವ್ರ ವಿನಂತಿಸಿಕೊಳ್ಳುತ್ತಾ, ಗುರುಸಿದ್ದಪ್ಪನವರು. ನಮಸ್ಕಾರ ಅಪ್ಪರ. ಎಲ್ಲ ಗೀತಾ ಮಾತೆ ಒಂದ ಜ್ಞಾನವ ನಾವು ಯಾಕೆ ಸಂಪಾದನೆ ಮಾಡಪ್ಪ ಅಂದ್ರ, ಇಲ್ಲಿವರೆಗೂ ನಾವು 84 ಲಕ್ಷ ಜೀವರಾಶಿ ಒಳಗ ಸಂತೋಷ ಅನ್ನುವಂತದ ಕಂಡಿಲ್ಲ ನಮಗ. ಆದ್ರ ಯಥಾರ್ಥವಾದ ಜ್ಞಾನವನ್ನ ಈ ಗೀತಾ ಮಾತೆ ನಮಗ ನೀಡ್ತಾಳ. ಆದ್ರಿಂತ ಈ ಜ್ಞಾನವನ್ನ ನಾವು ಸಂಪಾದನೆ ಮಾಡಿದೀವಪ್ಪ ಅಂದ್ರ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗ್ತದ ಅಪ್ಪರ. ಆದ್ರಿಂತ ಈ ಗೀತಾ ಮಾತೆ ಒಂದ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ನಾವು ನೀವು ಎಲ್ಲರೂ ಜನನ ಮರಣ ಚಕ್ರದಿಂದ ಮುಕ್ತರಾಗೋಣ ಅಂತ ಹೇಳಿ ನಾನು ಒಂದ ಮಾತೆ ಇಲ್ಲಿಗೆ ಮುಗಿಸ್ತೇನ್ರಿ. ಧನ್ಯವಾದಪ್ಪ, ಧನ್ಯವಾದಗಳು. ಮುಂದೆ ಹನುಮಂತಪ್ಪ ಐವಳಿ ಗುರುಗಳು. ಶರಣಾರ್ಥಿರಪ್ಪರ. ಇಂದು ನಮ್ಮೆಲ್ಲರಿಗೂ ಒಂದು ಸಂತೋಷ, ಆನಂದ ಕೊಡ್ತಕ್ಕಂಥ ಒಂದು ಪವಿತ್ರವಾದಂಥ ಗ್ರಂಥದ ಮಹಿಮೆಯ ಬಗ್ಗೆ ಇಲ್ಲಿವರೆಗೂ ಮಹಾತ್ಮರು ನಮ್ಮೆಲ್ಲರಿಗೂ ಅನುಭವದ ಅಮೃತವನ್ನು ಕೊಟ್ಟಂಥ, ನೀಡಿದಂಥ ಪೂಜ್ಯರಾದ ದುಂಡಪ್ಪ ಗುರುಗಳಿಗೂ ಹಾಗೂ ನಾಮದೇವರ ಗುರುಗಳಿಗೂ ಹಾಗೂ ಇದರೆಲ್ಲ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ನಮ್ಮ ಆತ್ಮೀಯ ಡಿ ಪಾಟೀಲ್ ಗುರುಗಳಿಗೂ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಮಹಾತ್ಮರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ,
ಈ ಶಾಸ್ತ್ರದಲ್ಲಿ ಒಂದು ಸತ್ಸಂಗದಲ್ಲಿ ಸೇರಿದ ನಿಮಿತ್ತವಾಗಿ ನನ್ನಲ್ಲಿ ಅನೇಕ ಭಾವನೆಗಳು ಬೇರೆ ಬೇರೆ ರೀತಿಯಿಂದ ಅವು ಹಂಚುಗಿದ್ದು ಅಂಥದ್ದನ್ನು ಚಂಚಲವಾದಂಥ ಮನಸ್ಸನ್ನು ಒಂದು ಕೇಂದ್ರೀಕೃತವಾಗಿ ನಿಲ್ಲಿಸಲು ಒಂದು ಸನ್ಮಾರ್ಗದಲ್ಲಿ ನಮ್ಮನ್ನೆಲ್ಲರನ್ನು ಕೊಂಡೊಯ್ತಕ್ಕಂಥ ಆ ಪವಿತ್ರವಾದ ಗ್ರಂಥದ ಮಹಿಮೆಯ ಒಂದು ಅಮೃತವನ್ನು ಕೇಳಿ ಬಹಳ ಆನಂದ ಪಟ್ಕೊಂಡು. ಯಾಕಂದ್ರೆ ಈ ಸಂಸಾರ ಅನ್ನೋದು ಮೋಹದಿಂದ ತುಂಬಿಕೊಂಡದ್ದು. ಹಾಗಾದ್ರೆ ಮೋಹ ಅಂದ್ರೆ ಅನೇಕ ರೀತಿ ಇರ್ತವೆ. ಮೋಹವನ್ನು ಬಿಡಿಸಿಕೊಂಡು ನಾವು ಯಾವ ರೀತಿಯಾಗಿ ನಡೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಗ್ರಂಥ ಬಹಳ ಉತ್ತಮವಾದಂಥ ಮಾರ್ಗದರ್ಶನವನ್ನು ನೀಡುತ್ತೆ. ಒಂದು ಉದಾಹರಣೆಯಾಗಿ ಮೋಹವನ್ನು ಯಾವ ರೀತಿಯಾಗಿ ನಾವು ನಮ್ಮ ಜೀವನದೊಳಗೆ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾರ್ಮಿಕವಾಗಿ ಈ ಗ್ರಂಥ ಹೇಳ್ತು. ಅದ್ರ ಒಂದು ದೃಷ್ಟಾಂತ ಹೇಳಿ ಅನ್ರಪ್ಪರ. ಹೇಳ್ರಿ, ನಿಮಗ್ ಸ್ವಾತಂತ್ರ್ಯ ಕೊಟ್ಟೈತಿ ಹೇಳ್ರಿಪ್ಪ, ಮುಲಾಜಿಲ್ದ ಹೇಳ್ರಿ. ಮೋಹ ಅನ್ನೋದು ಬಹಳ ಅಂದ್ರೆ ಮೋಹ ಅಂತಂದ್ರೆ ಇಚ್ಛೆ, ಆಸೆ, ಅದು ಎಷ್ಟಿದ್ರೂ ನಮಗದನ್ನ ಪೂರೈಸ್ಕೊಂಡು ಹೋಗದಂಥ ಪರಿಸ್ಥಿತಿ ಇದ್ರೂ ಒಬ್ಬ ಸೇವಕ ರಾಜನಲ್ಲಿ ಸೇವೆ ಮಾಡ್ತಿರ್ತಾನೆ. ಕುದುರೆ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸೇವೆ ಮಾಡ್ಕೊಂತ ಇರುವಾಗ ಅಕಸ್ಮಾತ್ ಆ ರಾಜನ ಹೆಂಡತಿ ನೋಡಿ ಮೋಹಕ್ಕೊಳಪಡ್ತಾನೆ. ಒಬ್ಬ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಸೇವಕ ಆ ರಾಣಿಯ ಒಂದು ಸೌಂದರ್ಯವನ್ನು ನೋಡಿ ಮೋಹಕ್ಕೊಳಪಟ್ಟು ಅದೇ ಚಿಂತೆಯೊಳಗ ಮನೆಗೆ ಬರ್ತಾ ಇರ್ತಾನ. ನೋಡ್ರಿ, ಮೋಹ ಅನ್ನೋದು ಎಷ್ಟೊಂದು ಯಾವ ರೀತಿಯಾಗಿ ನಮ್ಮನ್ನು ಕಾಡ್ತೈತಿ, ಅದನ್ನ ಯಾವ ರೀತಿಯಾಗಿ ಬಿಡಿಸಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಂಥ ಒಂದು ಅದ್ಭುತವಾದಂಥ ಒಂದು ಸನ್ನಿವೇಶ ಅಂತಂದ್ರ, ಈಗ ಚಿಂತೆ ಮಾಡ್ಕೊಂತ ಮನೆಗೆ ಬಂದ ಕೂಡಲೇ ಮನ್ಯಾಗ ಊಟ ಮಾಡೋದಿಲ್ಲ. ಹೆಂಡತಿ ಭಾಳ ಯಾಕ್ರಿ, ಯಾಕೆ ನೀವು ಇಷ್ಟು ಚಿಂತೆ ಮಾಡ್ತಾ ಇದ್ದೀರಿ? ದಿನನಿತ್ಯ ಬಹಳ ಆನಂದದಿಂದ ಬಂದು ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ಉಂಟು ಮಾಡ್ತಕ್ಕಂಥವ್ರು ತಾವು, ನೀವು ಈ ರೀತಿಯಾಗಿ ಯಾಕೆ ಚಿಂತನೆ ಮಾಡಕತ್ತೀರಿ ಅಂತ ತಿಳ್ಕೊಂಡು ಹೆಂಡತಿ ಆ ಗಂಡನನ್ನು ಕೇಳ್ತಾ ಇರ್ತಾಳ. ಕೇಳಿ ಕೂಡಲೇ ಅವ ಹೇಳುದೇ ಇಲ್ರಿ. ಕೊನೆಗೆ ಅವ ಅದೇ ಚಿಂತೆ ಒಳಗ ಕ್ಷೀಣ ಆಗ್ಬಿಡ್ತಾನ್ರಿ. ಕೂಡಲೇ ಗಂಡನ್ಕಿಂತ ಹೆಚ್ಚಿಂದ ಏನೈತಿ ಅಂತ ತಿಳ್ಕೊಂಡು ಕರೆ ಹೇಳಿ, ಏನು ನಿನ್ನ ಮನಸ್ಸಿನಾಗ ಇರ್ತಕ್ಕಂಥ ವಿಷಯವನ್ನು ಹೇಳು, ಅದಕ್ಕೆ ನಾನು ಪರಿಹಾರ ಮಾಡ್ತೀನಿ, ನಿನ್ಕಿಂತ ಹೆಚ್ಚಿಂದ ಏನೇ ಇಲ್ಲ ಅಂತೇಳಿ ಆಕೆ ಬಹಳ ವಿನಯದಿಂದ ಗಂಡನನ್ನು ಕೇಳಿಕೊಂಡಾಗ ಪುಣ್ಯಾತ್ಮರ ಅವ ಹೇಳ್ತಾನ, ಹಿಂಗಿಂಗ ಇದ್ದ ವಿಷಯ ಹೇಳ್ಬಿಡ್ತಾನ್ರಿ. ಎಂಥ ಒಂದು ಆಸೆ ಪಟ್ಟುಕೊಂಡು ನೀನು ಈ ವಿಷಯ ಹೇಳಿದಲ್ಲ, ಇನ್ನ ಅದು ಸಾಧ್ಯ ಆಗದೇ ಇದ್ದಂಥ ಒಂದು ವಿಷಯವಿದ್ದರೂ ಗಂಡನ ಪ್ರಾಣ ರಕ್ಷಣೆಗಾಗಿ ನಾನು ಇದನ್ನ ಹೆಂಗಾರ ಮಾಡಿ ನಾನು ಅದನ್ನ ಗೆಲ್ಲಬೇಕಂತೇಳಿ ತಿಳ್ಕೊಂಡು ಆಕಿ ಏನ್ ಮಾಡ್ತಾಳಂದ್ರ ರಾಣಿಯ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಾಳ್ರಿ. ಪುಣ್ಯಾತ್ಮರೇ, ಆ ರಾಣಿಯ ಸ್ವಭಾವ ಹೇಗಿತ್ತಂತಂದ್ರ, ಯಾರು ತನ್ನ ಮನಸ್ಸಿಗೆ ಮೆಚ್ಚುವಂಗ ಸೇವೆಯನ್ನು ಮಾಡ್ತಾ ಇರ್ತಾರೆಯೋ ಅವರಿಗೆ ಅವರು ಏನು ಕೇಳ್ತಾರ ಆ ಎಲ್ಲವನ್ನು ಕೊಡ್ತಕ್ಕಂಥ ಆ ರಾಜನ ಹೆಂಡತಿಯಲ್ಲಿ ಅಂತ ಒಂದು ಒಳ್ಳೆ ಸ್ವಭಾವ ಇತ್ತಂತ ಪುಣ್ಯಾತ್ಮರೇ. ಅದಕ್ಕೆ ಈಕಿ ಈ ಸುದ್ದಿ ಕೇಳಿರ್ತಾಳ, ಹಿಂಗ ರಾಣಿ ಹತ್ರ ನಿನ್ನೇನು ಇಷ್ಟ ಆಗ್ತೈತಿ ಎಲ್ಲವನ್ನು ಆಕಿ ನೀಡ್ತಾ ಇರ್ತಾಳ, ನೀವು ಹೋಗಂತ ಹೇಳಿ ಕೂಡಲೇ ಹೋಗಿ ಬಹಳ ಮಾರ್ಮಿಕವಾಗಿ ಸೇವೆಯನ್ನು ಮಾಡ್ತಾ ಇರ್ತಾಳ. ಸೇವೆಯನ್ನು ಮಾಡಿ ಮಾಡಿ ಕೊನೆಗೆ ಆಕಿನ ಕೇಳ್ತಾಳ, ನೋಡುವ ಇಷ್ಟೆಲ್ಲ ಇಲ್ಲಿವರೆಗೆ
ನಮ್ಮಲ್ಲಿ ಉತ್ತಮವಾದಂತ ಸೇವೆಯನ್ನು ಮಾಡಿ ನೀನು ನಿನಗೇನು ಬೇಕು ಕೇಳು ಅಂತೇಳಿ ಕೂಡಲೇ ಅಕ್ಕಿ ವಿಷಯ ಹೇಳ್ಬಿಡ್ತಾಳ. ಹಿಂಗ ನನ್ನ ಗಂಡ ನಿಮ್ಮನ್ನ ಬೇಡನ ಅಂದ್ರೆ ನಿಮ್ಮನ್ನ ಮೋಹಿಸನ ಅಂತೇಳಿ ತಿಳ್ಕೊಂಡು ಈ ಶಬ್ದವನ್ನು ಭಯದಿಂದ ಹೇಳ್ತಾ ಇರ್ತಾಳ. ಹೇಳಿದ ಕೂಡಲೇ ಆಕಿ ಮೊದಲ ಮಾತು ಕೊಟ್ಟು ಬಿಟ್ಟಿರ್ತಾಳ್ರಿ ಪುಣ್ಯಾತ್ಮರೇ, ನೀ ಬೇಕಾದ ಕೇಳು ನಾ ಕೊಡ್ತೀನಿ ಅಂದಾಗ ಆ ವಚನವನ್ನು ಹಿಂದಕ್ಕೆ ತಕ್ಕೊಳ್ಳೋದಲ್ಲ. ಕೊನೆಗೆ ಆತು, ನಾ ಮಾತು ಕೊಡ್ತೀನಿ ಅಂದಾಗ ನಾನು ನಡೆಸಿಕೊಡ್ತೀನಿ. ನಿನ್ನ ಗಂಡನ ಮನಸ್ಸು ಮಲಿನವಾಗಿದೆ, ಆ ಮಲಿನತನವನ್ನು ಕಳೆದುಕೊಳ್ಬೇಕಂತಂದ್ರ ಒಂದು 12 ವರ್ಷ ಅವ ಗಂಗಾ ನದಿಯ ದಡದಲ್ಲಿ ಕುಂತು ಆ ದೇವಿಯ ಸ್ಮರಣೆಯನ್ನು ಮಾಡ್ತಾ 12 ವರ್ಷ ಕಳೆದಂದ್ರ ಅವನ ಜೀವನ ಏನಾಗತ್ತಂದ್ರ ಅವ ಪವಿತ್ರ ಆಗ್ತಾ ಇರ್ತಾನ. ಅವಾಗ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಯ್ತು ಅಂತೇಳಿ ತಿಳ್ಕೊಂಡು ಆ ಎಲ್ಲಾ ವಿಷಯವನ್ನು ಸಂತೋಷದ ಸುದ್ದಿಯನ್ನು ಗಂಡನ ಮುಂದ ಹೇಳ್ತಾ ಇರ್ತಾಳ. ಅವಾಗ ನೋಡ್ರಿ 30ಕ್ಕಿಂತ ಹೆಚ್ಚಿನ ಯಾವ್ದಂತ ತಿಳ್ಕೊಂಡು ಅವ ಎಲ್ಲ ಏನ್ ಮಾಡಿರ್ತಾನ, ಗಂಟು ಮಟ್ಟಿ ಕಟ್ಕೊಂಡು ಹೆಂಡ್ರು ನಮ್ಮ ಮಕ್ಕಳನ್ನ ಬಿಟ್ಕೊಟ್ಟು ಯಾವ ರೀತಿಯಾಗಿ ಕರೆಸ್ಕೊಂಡು ಹೋಗುತ್ತಂತೇಳಿ ಅವ ಆ ಕೊಳಪಾಡ್ಕೊಟ್ಟು ಒಟ್ಟ ಆ ರಾಯಣಿಯನ್ನು ನಾ ಮೋಹಿಸ್ಬೇಕು ಅನ್ನೋ ಹಠ ಯಾವ ರೀತಿಯಾಗಿತ್ತಂದ್ರೆ ಹೋಗ್ತಿರ್ತಾನ. ಆ ನದಿಯ ದಂಡೆಯಲ್ಲಿ ಗುಡಿಸಲ ಹಾಕೊಂಡು ದಿನನಿತ್ಯ ದೇವಿಯ ಸ್ಮರಣೆ ಮಾಡ್ತಾನ. ಅಲ್ಲಿ ಇರ್ತಕ್ಕಂಥ ಗಡ್ಡೆ ಗೆಣಸನ್ನು ತಿಂತ ತನ್ನ ಜೀವನ 12 ವರ್ಷ ಆ ದೇವಿಯ ಸ್ಮರಣೆ ಮಾಡಿ ಮಾಡಿ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲಾ ಜನರಿಗೆ ಏನಾಯ್ತಂದ್ರ ಒಬ್ಬ ಮಹಾಪುರುಷ ಬಂದಾನ ಅಂತೇಳಿ ತಿಳ್ಕೊಂಡು ಎಲ್ಲಾ ಸುತ್ತಮುತ್ತಲ ಜನರು ಬರ್ಲಿಕ್ಕೆ ಹಚ್ಚಿದ್ರು. ಅವನ ಜಾತ್ರೆ ಮಾಡಕತ್ತಿದ್ರು. ಅವ ಏನು ಹೇಳ್ತಾನ ಅವು ಎಲ್ಲವೂ ಏನಾಗಿತ್ತು ಅಂತಂದ್ರ ಅವು ಸಿದ್ಧಿ ಆಕತ್ತಿದಂತ. ನೋಡ್ರಿ ಅಂತ ಒಂದು ಆ ದೇವಿಯಲ್ಲಿ ಭಕ್ತಿಯಿಂದ ನಡೆದುಕೊಂಡು ಹೋಗುವುದರಿಂದ ಅವನ ದಿನನಿತ್ಯ ಸೇವೆ ಮಾಡುವುದರಿಂದ ಆ ದೇವಿಯನ್ನ ಪ್ರತ್ಯಕ್ಷ ಮಾಡ್ಕೊಂಡಿದ್ನಂತ. ಹಿಂಗಾಗಿ ಎಲ್ಲಾ ಕ್ಷೇತ್ರದ ಜನರು ಆ ಜಾತ್ರೆಯನ್ನು ಮಾಡ್ತಾ ಇರ್ತಾರ. ಈ ಸುದ್ದಿ ಅದೇ ರಾಜ ಮತ್ತು ರಾಣಿಗೆ ಗುರ್ತಾಗಿರ್ತೈತಿ. ಇಲ್ಲ ಇಂಥ ಒಂದು ಪ್ರದೇಶದೊಳಗ ಒಬ್ಬ ಮಹಾತ್ಮದನಂತ, ನಾವು ಆ ಜಾತ್ರೆ ಹೋಗೋಣ ಅಂತೇಳಿ ತಿಳ್ಕೊಂಡು ಹೋಗ್ತಿರ್ತಾರ. ಇಬ್ರು ಗಂಡ ಹೆಂಡತಿನ ಹೋಗ್ತಿರ್ತಾರ. ಅದೇ ರೀತಿಯಾಗಿ ಅವನೊಂದಿಗೆ ಆ ಸೈನ್ಯದ ದಂಡನ ಸಹಿತ ಹೋಗ್ತಿರ್ತಾರ. ಹೋಗಿ ಅಲ್ಲೆಲ್ಲ ಒಂದು ಅವನ ಸಂಭ್ರಮ, ಅವನ ಒಂದು ವಿಜೃಂಭಣೆ ಅಂದ್ಕೊಂಡು ಬಹಳ ಆನಂದ ಆಗ್ತಿರ್ತಾರ. ಅವೆಲ್ಲ ನೋಡ್ತಿರ್ತಾರ. ಹೋಗಿ ಅವನ ದರ್ಶನ ತಗೊಂತಾರ. ಕೊನೆಗೆ ರಾಣಿ ಹೇಳ್ತಾಳ, ನೀವೆಲ್ಲರೂ ಹೊರಗೋರಿ, ನಾವು ಸ್ವಾಮಿಗಳ ಕಡೆ ಒಂದು ಮಾತಾಡ್ಬೇಕಿರ್ತೀವಿ, ಅವ್ರ ಆಶೀರ್ವಾದ ಪಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಎಲ್ಲರನ್ನೂ ಹೊರಗೆ ಹಾಕ್ತಿರ್ತಾರೆ. ಹೊರಗೆ ಹಾಕಿದ ಕೂಡಲೇ, ನೋಡಪ್ಪ, ನೀನು ಇಲ್ಲಿವರೆಗೆ ತಪಸ್ಸು ಮಾಡ್ಕೊಂತ ಬಂದಿದ್ದಿಲ್ಲ. ಯಾರ ಸಲುವಾಗಿ ನೀನು ತಪಸ್ಸು ಮಾಡಿದೆಯೋ ಅದೇ ವ್ಯಕ್ತಿ, ಅದೇ ಮೋಹದ ವಸ್ತು ನಿನ್ನೆದುರಿಗೆ ಬಂದು ನಿಂತೈತಿ, ಅದನ್ನು ಸ್ವೀಕಾರ ಮಾಡಂತ ಹೇಳಿ. ಅವಾಗ ಶಿವ ತಾಯಿ, ನಾ ಇಲ್ಲಿವರೆಗೆ ಅದು ನನ್ನನ್ನು ನನ್ನಲ್ಲಿರ್ತಕ್ಕಂಥ ಮೋಹವನ್ನು ನೀನೇ ನನ್ನ ಏನ್ ಮಾಡಿದಂತ ಈ ದಾರಿ ತಂದೆ ಅಂತ ತಿಳ್ಕೊಂಡು ಆ ಮಹಾತ್ಮ ಇದ್ನಲ್ಲ ಸೇವಕ, ಆ ರಾಣಿಯ ಪಾದಕ್ಕೆ ಬಿದ್ದು, ನೀನೇ ತಾಯಿ, ನಿನ್ನಿಂದ ನಾನು ಪುನೀತನಾದೆ ಅಂತ ಹೇಳಿ ತಿಳ್ಕೊಂಡು ಅವ ತನ್ನ ಜೀವನವನ್ನು ಏನಂತಂದ್ರ ಪಾವನ ಮಾಡ್ಕೊಂಡಂದ್ರ ಮೋಹವನ್ನು ಕಳೆದುಕೊಳ್ಬೇಕಾತಂದ್ರ ಯಾವ ರೀತಿಯಾಗಿ ಅದೇ ರೀತಿ ಬಿಡಿಸೊಳಕ್ ಸಾಧ್ಯ ಆಗತ್ತಲ್ಲೋ ಆ ರೀತಿಯಾಗಿ ಪುಣ್ಯಾತ್ಮರೇ
ಈ ಗ್ರಂಥ ನಮ್ಮಲ್ಲಿರ್ತಕ್ಕಂಥ ಮೋಹವನ್ನು ಬಿಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಲ್ಲೈತಿ. ಅಂತ ಮಹಾತ್ಮರು ಈ ಒಂದು ಸಂಘದೊಳಗ ನಮ್ಮೆಲ್ಲರಿಗೂ ಒಂದು ಬೆಳಕಿನ ರೂಪದೊಳಗ ನಮ್ಗ ತೋರಿಸಿದ. ಅದಕ್ಕ ಈ ತಾಯಿಯ ಒಂದು ಗೀತಾ ಮಾತೆಯ ಒಂದು ಸ್ಮರಣೆ ನಮ್ಮೆಲ್ಲರ ಹೃದಯದಲ್ಲಿ ಇರಲಿ. ಸದಾ ಆ ಗೀತಾ ಮಾತೆಯನ್ನು ಸ್ಮರಣೆ ಮಾಡುತ್ತಾ ಭಜನೆ ಮಾಡುತ್ತಾ ಅದಕ್ಕೆ ಮರೆಯಬೇಡ ಎಲೆ ಮನವೇ ಗೀತ ಮಾತೆಯನು ಮರೆಯಬೇಡ ಎಲೆ ಮನವೇ ಮಾತೆಯನ್ ಯೋಗ ಯಾಗಯಜ್ಞ ಮಾಡುದೇತಕ್ಕೆ ಯೋಗಯತಿಯು ಆಗುದೇತಕ್ಕೆ ಊಡಿ ಭಜನೆಯ ಮಾಡುವೆಲೆ ಎಲೆ ಮನ ಸತಿಯು ಸುತರು ಹಿತವರೆಂದು ಸತಿಯು ಸುತರು ಹಿತವರೆಂದು ಮನವನೆಚ್ಚಿ ಕೆಡಲು ಬೇಡ ಗತಿಯು ತಪ್ಪಿ ಹೋಗುವಾಗ ಸತಿಯು ಸುತರು ಬರುವರೆ ಮರೆಯಬೇಡ ಎಲೆ ಮನವೇ ಮಾತೆಯನ್ ದೇವಿ ಮಾತೆಯನ್ನು ನಾವು ಸ್ಮರಿಸಿದರೆ ಎಲ್ಲ ಪಾಪವು ಎಲ್ಲ ಪಾಪವು ದೂರವಾಗುವುದು ಕೇಳು ಎಲೆ ಮನವೇ ಮರೆಯಬೇಡ ಎಲೆ ಮನವೇ ಈ ತಾಯಿ ಸ್ಮರಣೆಯ ಗೀತ ಮಾತೆಯ ಸ್ಮರಣೆಯ. ಪುಣ್ಯಾತ್ಮರೇ, ಇಲ್ಲಿವರೆಗೆ ತಾವು ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಧನ್ಯವಾದ. ಇವಾಗ ಗುರುಗಳಿಗೆ ಅಂತದ್ದು ಧನ್ಯವಾದಗಳು. ಮಹಾತ್ಮರೇ, ಇನ್ನೂ 10 ಜನ ನೀವು ಮಾತಾಡೋದ್ರಿ. ಮತ್ತ 5 ಗಂಟೆವರೆಗೂ ಚಿಂತನೆ ಮಾಡೋಣ ಅಂದ್ರೆ 5 ನಿಮಿಷ ಮುಗಿಸ್ರಿ. ಮತ್ತೆ 7-8 ಗಂಟೆ ಒಟ್ಟು ಹೋಗೋಣ ಅಂದ್ರೆ ನಿಮ್ಗೆ ಇಚ್ಛಾ ಬಂದ ಸಮಯ ತೋರಿ. ಮಾತಾಡ್ತಾರಪ್ಪ ಒಂದೆರಡು ಮಾತಾಡ್ರಿ ಮ್ಯೂಟ್ ಮಾಡಿ, ಎಲ್ಲರೂ ಮ್ಯೂಟ್ ಮಾಡ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಸಂಸ್ಕೃತಾನಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಗೀತಾ ಜ್ಞಾನದ ಪಾಠದಲ್ಲಿ ಉಪಸ್ಥಿತರಿರುವ ಎಲ್ಲ ಪರಮ ಪೂಜ್ಯರ ಪಾದ ಕಮಲಗಳಿಗೆ ಅನಂತಾನಂತ ಕೋಟಿ ದೀರ್ಘ ದಂಡವತ್ ಭಕ್ತಿಯ ಶಿರಸಾಷ್ಟಾಂಗ ಸಮರ್ಪಣೆ ಮಾಡುತ್ತಾ ಒಂದೆರಡು ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದಾರ. ಮೊದಲಿಗೆ ನನ್ನ ಮತ್ತ ಕೊರಕಪ್ಪ ಗುರುಗಳ ಪರಿಚಯ ಹೇಳ್ಕೋಬೇಕು. ಕೊರಕಪ್ಪ ಗುರುಗಳ ನಾನು ಪರಮ ಶಿಷ್ಯ ಅದೇನಿ. 1980ರಲ್ಲಿ ನಮಗವರು
ಗುರು ಆಗಿ ಹೈಸ್ಕೂಲ್ದಲ್ಲಿ ಕಸುಂಡಿ ಹೈಸ್ಕೂಲ್ದಲ್ಲಿ ಬೋಧನೆ ಮಾಡಿದಾರ. ಮತ್ತ ನಿರಂತರ ಆತ್ಮಾನಂದರ ಆಶ್ರಮ ಕರಿಕಟ್ಟಿಯಲ್ಲಿ ಕಾರ್ಯಕ್ರಮ ನಿರೂಪಣೆ ಮತ್ತ ಆಧ್ಯಾತ್ಮದ ಅನುಭವವನ್ನು ಸದಾ ನೀಡ್ತಾ ಇದ್ರು. ಇತ್ತಿತ್ತಲಾಗಿ ಅವರು ಇಲ್ಲಿಂದ ಧಾರವಾಡಕ್ಕೆ ಹೋದ ಮೇಲೆ ಅವರಿಗೆ ನಮಗೆ ಸಂಪರ್ಕ ತಪ್ಪಿತ್ತು. ಈಗ ಈ ಪಾಠದೊಳಗೆ ನಾ ಬರ್ಲಿಕ್ಕೆ ಕಾರಣ ಅಂದ್ರ ನಾಗರತ್ನಮ್ಮ ಕೊಳಿಕೆ ಅಂತ ಗೋಕಾಕದವರು, ಅವರು 3 ಗಂಟೆಯಿಂದ 4 ಗಂಟೆ ಗೀತಾಜ್ಞಾನ ಹೇಳ್ತಾರೆ. ಪಜಿ ನೀವು ಅದ್ರೊಳಗೆ ಎಂಟ್ರಿ ಆಗಂದ್ರು. ಅದಕ್ಕ ಸಮಯ ಸಿಕ್ಕಾಗ ನಿರಂತರ ರೆಗ್ಯುಲರ್ ಹಲೋ ಹೇಳ್ರಿ. ಅವಶ್ಯ ಹೇಳ್ರಿ ಸಮೀಪ್ ತಗೋರಿ, ಮೊಬೈಲ್ ಸಮೀಪ್ ತಗೊಂಡ್ ಹೇಳ್ರಿ. ಜ್ಞಾನ ಬಹಳಷ್ಟು ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಬಹಳಷ್ಟು ಅವಶ್ಯ ಐತಿ. ಅದು ಇಡೀ ನಮ್ಮ ಯುವ ಮಿತ್ರರನ್ನ ಹಿಡ್ಕೊಂಡ ಅದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ. ಎಲ್ಲರೂ ಎಲ್ಲ ವಯಸ್ಸಾದ ನಂತರ ವೃದ್ಧಾಪ್ಯದಲ್ಲಿ ಮಾಡಿರಪ್ಪ ಅಂತ ಹೇಳಿಕ್ಯಾರ ಆ ಅಧ್ಯಾತ್ಮದ ಕಡೆ ಹೋಗೋದನ್ನ ಬಹಳಷ್ಟು ಈಗ ಕಡಿಮೆ ಆಗೈತಿ. ಆ ಜ್ಞಾನವನ್ನ ಎಲ್ಲರೂ ಪಡ್ಕೋಬೇಕು. ಮತ್ ಗೀತಾ ಜ್ಞಾನದಿಂದ ಬಹಳಷ್ಟ ಏನಪ್ಪಾ ಅಂದ್ರೆ ಈ ಭವರೋಗದಿಂದ ಪಾರಾಗಾಕ ಒಂದು ದೊಡ್ಡದಾದ ಒಂದು ಅಸ್ತ್ರನ ಆಗಿ ನಮಗ ಮಾರ್ಪಾಟ ಆಕ್ಕತಿ. ಆ ಗೀತಾ ಮನೆಯಾಗ ಇರೋದ್ರಿಂದನ ಮೊದಲು ಒಂದ್ ಅರ್ಧ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾವ ಮತ್ತು ಒಳ್ಳೆಯ ಮಾರ್ಗದರ್ಶನ ಸಿಗ್ತತಿ. ಅಂತ ವಿಷಯವನ್ನ ನಾಮದಾರ ಗುರುಗಳು ಮತ್ತು ಕೊರಿಕೊರಪುಗಳು ಇಂಗ್ಲಿಷ್ನೊಳಗೆ ಇದ್ದದ್ದನ್ನ ನಮಗ ಪರಾಮರ್ಶಿಸಿ ಕನ್ನಡದೊಳಗ ಬೋಧನೆ ಮಾಡ್ತಾ ಇದ್ದಾರ. ಅವರಿಗೆ ಅನಂತ ಕೋಟಿ ಶರಣು ಸಮರ್ಪಣೆ ತಿಳಿಸ್ತಾ ನನಗಿಲ್ಲಿ ಮಾತಾಡಕ್ಕೆ 2 ಅವಕಾಶಗಳನ್ನು ಕೊಟ್ಟದ್ದಕ್ಕ ಮತ್ತೊಮ್ಮೆ ಎಲ್ಲರಿಗೆ ಶರಣು ಸಮರ್ಪಣೆ ತಿಳಿಸ್ತಾ ನನ್ನ 2 ಮಾತಿಗೆ ವಿರಾಮ ಹೇಳ್ತೀನಿ. ಓಂ ತತ್ ಸತ್. ಕೊಟ್ಟದಕ್ಕ ಎಲ್ಲಾ ಮಹಾತ್ಮರಿಗೂ ನಮಸ್ಕಾರಗಳು. ಮಾತಾಡಿ ಅಪ್ಪರ್ ಮಾತಾಡೋದ ಮಾತಾಡ್ರಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಗೀತಾ ಜಯಂತಿಯ ಶಿರ್ಸಾಷ್ಟಾಂಗ ದಂಡವತ್ ನಮಸ್ಕಾರ ರೀ. ನಾವು ಭಗವದ್ಗೀತಾ ಕೇಳಕತ್ತಿಂದ ನಮಗ್ ಬಾಳ ಆನಂದ ಆಗ್ತದ್ರಿ. ಆ ಶ್ಲೋಕಗಳು ನಮಗ ಅರ್ಥ ಆಗ್ಲಿಕ್ಕಂದ್ರೂ ಅವು ದೇವರು ಬರೋದ ವಾಕ್ಯಗಳು. ಅವು ನಮಗ ಓದಾಕತ್ತೀವಿ ಅಂದ್ರ ಟೈಮ್ ಕಡೆ ಸೈಟ್ ಲಕ್ಷ ಇರುದಿಲ್ಲ. ಕೇಳಂಗ ಆಗ್ತದ, ಓದ್ಕೋತ ಹೋಗಂಗ ಆಗ್ತದ್ರಿ. ಆಮೇಲೆ ನಾವು ದೇವ್ರ ಗುಡಿಗೆ ಹೋಗ್ಬೇಕಾದ್ರ ಫಸ್ಟ್ ಅಧ್ಯಾತ್ಮಕ್ಕ ಬರೋಕಿನ ಮುಂಚೆ ಒಂದ್ ಲಿಸ್ಟೇ ಒಯ್ತಿದ್ದೀವ್ರಿ ಬೇಡ್ಕೊಳಕ. ಈಗ ಅದನ್ನೆಲ್ಲಾ ಏನು ಅದ ಈಗ ಕಾಮದಿಂದ ಮಾಡ್ಬೇಕನ್ನೋ ಮನೋಭಾವ ಉಂಟಾಗ್ಯದ್ರಿ. ಈಗ ಈ ಭಗವದ್ಗೀತಾ ಮಹಿಮಾ ಭಯಂಕರ ಅದ, ಬಾಳ ಬದಲಾವಣೆ ಆಗೇ ಆಗ್ತದ ಅಂತ ಹೇಳಿ ನನ್ ಅನಿಸಿಕೆ ಐತ್ರಿ. ಹೆಂಗ ಒಂದು ಬಾವಿ ಹುಡುಕಿ ಬಾವಿ ನಿಮ್ಮ ಮುಗಿತಲ್ಲ ಮೀಟ್ ಮಾಡ್ಬಿಡುದ್ರಿ. ಗಿರ್ಕಿ ಬಾವಿ ಇರ್ತದ್ರಿ. ನಾವು ಕೊಡ ನೀರ್ ತುಂಬಿ ಅದನ್ನ ಸೇದಿ ಆ ಜಗ್ಗಿ ಕಟ್ಟಿ ಮ್ಯಾಗ ಇಡ್ತೀವಲ್ರಿ, ಆ ಕಟ್ಟಿ ಕಲ್ಲು ಸವಿತದ. ಹಾಗೇ ನಾವು ಕೇಳ್ಕೋತ ಹೋಗಿಂದ ನಮ್ಮ ಮನಸ್ಸು ಕೂಡ ಇದನ್ನ ಪರಿವರ್ತನೆ ಆಗಿ ಇದ್ರಲ್ಲಿ ಅಧ್ಯಾತ್ಮದಲ್ಲಿ ಪ್ರವೃತ್ತ ಆಗಿ ನಮ್ಮದು ಎಲ್ಲ ಹಂತ ಮಮತ ಎಲ್ಲ ನಿವಾರಣೆ ಆಗ್ತದ, ಸ್ವರೂಪ ಜ್ಞಾನ ಆಗ್ತದ ಅಂತ ಹೇಳಿ ನಮ್ಗ ಅನ್ಸಲ್ಕತ್ತಿದ್ರಿ. 2 ವಾಕ್ಯಗಳು ಅಪ್ಪಾಜಿಯವ್ರ ಪಾದಕ್ಕೆ ಅರ್ಪಿಸ್ತೀನ್ರಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಗೀತಾ ಜಯಂತಿಯ ನಮಸ್ಕಾರ. ಓಂ ನಮಃ ಶಿವಾಯ. ಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರೆ. ಎನ್ನ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ನಿಜದ ಬೆಳಗಿನ ಉದಯವನ್ನು ಉದಯಿಸಲು ಕಾರಣರಾದಂತ ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿ ಇವತ್ತಿನ
ಈ ಗೀತಾ ಜಯಂತಿ ಅಂಗವಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಕೊಟ್ಟಿದ್ದು ನನಗೆ ತಿಳಿದ ವಿಚಾರಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಈ ಭಗವದ್ಗೀತೆ ಇದು ರೂಪುಗೊಂಡಂತ ದಿನ ಇದು ಮೋಕ್ಷದ ಏಕಾದಶಿ ಆಗಿದ್ದರಿಂದ ಅಂದು ಇವತ್ತಿನ ದಿವಸ ಗೀತಾ ಜಯಂತಿಯನ್ನ ಆಚರಣೆ ಮಾಡಲಾಗ್ತದೆ. ಈ ಪ್ರಪಂಚದ ಬೇರೆ ಯಾವ ಗ್ರಂಥಗಳಿಗೂ ಈ ರೀತಿಯಾದಂಥ ಭಕ್ತಿಪೂರ್ವಕ ಗೌರವ ಅವು ಪಡೆದಿಲ್ಲ. ಆದ್ರೆ ಭಗವದ್ಗೀತೆಗೆ ಅಂತ ಒಂದು ಅಭೂತಪೂರ್ವ ಗೌರವ ದೊರೆತಿದೆ. ಇಲ್ಲಿ ಭಗವದ್ಗೀತಾ ಒಳಗ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಗಳು ಯುದ್ಧವನ್ನು ಮೀರಿ ಆಧ್ಯಾತ್ಮಿಕ ವಿಷಯಗಳ ವಿಶಾಲವಾದಂಥ ವ್ಯಾಪ್ತಿಯನ್ನು ಒಳಗೊಂಡು ಈ ರೀತಿಯಾಗಿ ಅದನ್ನು ತಿಳಿಸ್ಕೊ. ಭಗವದ್ಗೀತಾ ಆಳವಾದ ಆಧ್ಯಾತ್ಮನೂ ಆಗ್ಯದ ಮತ್ತು ಜಿಜ್ಞಾಸುಗಳಿಗೆ ಇದು ಉತ್ತರ ಕೊಡುವಂತ ಉತ್ತರ ಒದಗಿಸುವ ಜ್ಞಾನ ಮಾರ್ಗವು ಈ ಭಗವದ್ಗೀತೆ ಆಗ್ಯದ. ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಈ ಭಗವದ್ಗೀತೆಯನ್ನ ಈ ಅದ್ಭುತವಾದ ಭಗವದ್ಗೀತಾ ಗ್ರಂಥವನ್ನ ಇದನ್ನು ಸ್ವತಂತ್ರ ಶಾಸ್ತ್ರ ಅಂತೇಳಿ ಗ್ರಂಥ ಅಂತೇಳಿ ಪರಿಗಣಿಸ್ಕೊಂಡು ಮಾಡ್ಕೊತ ಬಂದಾರ. ಶಂಕರಾಚಾರ್ಯರು ಹೇಳುವಂತೆ ಈ ಭಗವದ್ಗೀತೆ ಇದು ಸಮಸ್ತ ವೇದದ ಸಾರವೇ ಆಗಿದೆ. ಈ ಭಗವದ್ಗೀತೆಯು ಉಪನಿಷತ್ತುಗಳು ಏನು ವಿಚಾರವನ್ನು ಹೇಳ್ತಾವಲ್ಲ ಅದೇ ವಿಚಾರವನ್ನು ತಿಳಿಯಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ಇದರಲ್ಲಿ ತಿಳಿಸ್ತಾ ಬರ್ತಾರಲ್ಲ. ಸೊ ಉಪನಿಷತ್ತುಗಳು ಒಂದು ಹಸುಗಳ ರೂಪವಾದರೆ ಇವು ಆ ಹಸುಗಳಿಂದ ಕರೆದುಕೊಂಡ ಹಾಲಿನಂತೆ. ಮೊದಲೇ ಹೇಳಿದಂತೆ ಈ ಭಗವದ್ಗೀತೆಯು ಮನುಷ್ಯನ ಶೋಕ ದುಃಖವನ್ನು ಇದು ನಿವಾರಣೆ ಮಾಡ್ತದೆ. ಇದೇ ಗೀತೆಯ ಮುಖ್ಯ ಉದ್ದೇಶ ಆಗಿದೆ. ಈ ಭಗವದ್ಗೀತೆಯ ಅರ್ಥವನ್ನ ಸರಿಯಾಗಿ ನಾವು ಯಥಾರ್ಥವಾಗಿ ಮನವರಿಕೆ ಹಾಕದಾಕ್ರ ನಮ್ಮ ಅನುಭವದಲ್ಲಿ ಅದನ್ನು ಒಳಹೊಕ್ಕು ನಾವು ನೋಡಿದಾಕ್ರ ಅದರಲ್ಲಿರುವಂತಹ ಸೂಚನೆಗಳನ್ನ ಬದುಕಿನಲ್ಲಿ ನಾವು ಪ್ರಯೋಗಾತ್ಮಕವಾಗಿ ಪ್ರಯೋಗಿಸಲು ಆ ಗೀತೆಯ ಮಹತ್ವ ನಮ್ಮ ಒಂದು ಅರಿವಿಗೆ ನಮ್ಮ ಆಳಕ್ಕೆ ಅದು ಬರ್ತದೆ. ಇಂಥ ಅದ್ಭುತವಾದ ಗೀತೆಯು ಇದರಿಂದ ಸಂದೇಹಗಳು ದೂರ ಆಗ್ತವೆ. ಬದುಕಿನಲ್ಲಿ ನಮಗೆ ಯಾವ ರೀತಿ ಸಾಗಬೇಕು ಅನ್ನುವಂಥ ಸರಾಗವಾದ ಬದುಕು ಸಾಗಲು ಇಲ್ಲಿ ದಾರಿಯೂ ಕೂಡ ಈ ಗೀತಾ ಅಧ್ಯಯನದಿಂದ ಸಿಗ್ತದೆ. ಭಗವದ್ಗೀತೆಯಿಂದ ನಾವು ಬದುಕನ್ನು ಹೆಂಗ ಸ್ವೀಕರಿಸಬೇಕು ಅಥವಾ ಅದನ್ನ ಯಾವ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನ ನಾವು ಎದುರಿಸಬೇಕು ಅನ್ನುವಂಥ ಜ್ಞಾನ ಈ ಗೀತೆ ನಮಗೆ ಒದಗಿಸಿಕೊಡ್ತದೆ. ಯಾವುದೇ ಸನ್ನಿವೇಶ ಬಂದ್ರೂ ಕೂಡ ನಾವು ನಮ್ಮ ಜೀವನದಲ್ಲಿ ಎಂಥದೇ ಸನ್ನಿವೇಶ ಅದನ್ನ ಸಮಶೀತೋಷ್ಣ ಇರ್ಬೋದು, ಸುಖ ದುಃಖ ಇರ್ಬೋದು, ಏನೇ ಇದ್ರೂ ಅದನ್ನ ನಾವು ಯಾವ ರೀತಿಯಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯದ ಬರ್ತದ ಅನ್ನೋದು ಇಲ್ಲಿ ಈ ಭಗವದ್ಗೀತೆಯಿಂದ ಮಾತ್ರ ಅದು ಸಾಬೀತಾಗ್ತದೆ. ಇದು ಸರಳವಾಗಿ ಇಲ್ಲಿ ಖಚಿತವಾಗಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಇದು ಗೀತೆಯನ್ನ ಅರ್ಜುನಿಗೆ ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ಸೊ ಅಪೌರುಷ ವಾಣಿ ಅಂತ ಹೇಳಿ ನಾಮದಾರ್ ಗುರುಗಳು ಹೇಳ್ತಾರಲ್ಲ, ಅದು ನೇರವಾಗಿ ಮನುಷ್ಯರಿಂದ ಬಂದದ್ದಲ್ಲ, ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ವಾಣಿಯೇ ಇದಾಗಿರುವುದರಿಂದ ಇದನ್ನ ನ್ಯಾಯಾಲಯದಲ್ಲಿ ಕೂಡ ಈ ಗ್ರಂಥವನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟು ಅದಕ್ಕೆ ಕೂಡ ಎಲ್ಲರೂ ಸತ್ಯವನ್ನೇ ಹೇಳುತ್ತೇನೆ ಅಂತೇಳಿ ಆ ಗೀತೆಯ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಹೇಳುವಂತ ಪರಿಪಾಠ ಬಂದದ. ಇದು ಭಗವದ್ಗೀತೆ 18 ಅಧ್ಯಾಯಗಳನ್ನ ಇದು ಹೊಂದಿದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಎದುರಾಗುವಂತ ಹಲವಾರು ಸಮಸ್ಯೆಗಳಿಗೆ ಸ್ಪಷ್ಟವಾದ ಮತ್ತು ನಿಖರವಾದ ಉತ್ತರಗಳು ಈ ಗೀತೆಯ ಅಧ್ಯಯನದಿಂದ ಸಾಧಕರಿಗೆ ಮತ್ತು ಯಾರು ಇದನ್ನು ಪಾರಾಯಣ ಮಾಡ್ತಾರ, ಓದ್ತಾರ ಮತ್ತು ಗುರು ಮುಖೇನ ಶ್ರವಣ ಮಾಡ್ತಾರ, ಮನನ ಮಾಡ್ತಾರ, ನಿಧಿ ಮಾಸ ಮಾಡ್ತಾರ, ಅವರಿಗಿದು ಆ ರೀತಿಯಾದಂತಹ ಫಲವನ್ನು ನೀಡುತ್ತದೆ. ಇದಕ್ಕ ಆಧ್ಯಾತ್ಮದಲ್ಲಿ ಈ ಭಗವದ್ಗೀತೆಯನ್ನ ಇಷ್ಟರಾದಂಥವ್ರು ಯಾರು ಹಿಂದಿನವರಪ್ಪ ಅಂದ್ರ ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರು,
ವಿವೇಕಾನಂದರು, ಬಾಲಗಂಗಾಧರ ತಿಲಕರು, ಮಹಾತ್ಮ ಗಾಂಧಿಯವರು, ಅರವಿಂದರು, ಈ ರೀತಿಯಾಗಿ ಮುಂತಾದ ಮಹಾತ್ಮರು ಇವರೆಲ್ಲ ಈ ಭಗವದ್ಗೀತೆಯಿಂದಲೇ ತಮ್ಮ ಬಾಳಿನಲ್ಲಿ ಒಂದು ಹೊಸ ಬೆಳಕನ್ನು ಪಡೆದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡುವಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಸಹಾಯ ಮಾಡಿದ್ದೇ ಈ ಭಗವದ್ಗೀತೆ. ಸದಾಕಾಲ ಈ ಭಗವದ್ಗೀತಾ ಗ್ರಂಥ ಅವರ ಹತ್ತಿರ, ಅವರ ಕುಂತಲ್ಲಿ ಹೋದಲ್ಲಿ ಎಲ್ಲಾ ಕಡೆ ಆ ಗ್ರಂಥ ಇರ್ತಿತ್ತು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಲೌಕಿಕವಾಗಿ ಯಾವುದೇ ತೆರನಾದ ಸಮಸ್ಯೆಗಳು ಗಾಂಧೀಜಿಯವರಿಗೆ ಉದ್ಭವ ಆದ ತಕ್ಷಣ ಆ ಭಗವದ್ಗೀತಾ ಗ್ರಂಥವನ್ನ ತೆಗೆದು ಅವರು ಇದೇ ಪೇಜ ಇದೇ ಅಧ್ಯಾಯ ಹಿಂಗ್ ತೆಗಿಬೇಕಂತ ಏನಿಲ್ಲ, ಯಾವುದೇ ಒಂದು ಅವ್ರ ಕೈ ಬಂದು ಸರಿಸಿದ ಕೂಡಲೇ ಅಲ್ಲಿದ ಒಂದು ಪೇಜ್ ಅವರು ಓದಿದ ಕೂಡಲೇನೆ ಅವ್ರ ಮನಸ್ಸಿನಲ್ಲಿ ಏನು ಸಮಸ್ಯೆ ತಲೆದೋರಿತ್ತು, ದೇಶದ ಸಮಸ್ಯೆ ಆಗಿರಬಹುದು, ಚಳವಳಿಯ ಕುರಿತಾಗಿರಬಹುದು, ಏನೇ ಇದ್ರು ಆ ಸಮಸ್ಯೆಗೆ ಪರಿಹಾರ ಆ ಭಗವದ್ಗೀತಾ ಗ್ರಂಥದಲ್ಲಿ ಗಾಂಧೀಜಿಯವರು ಕಂಡುಕೊಂಡು ಅದರ ಒಂದು ಸಹಾಯದಿಂದ, ಅದರ ಒಂದು ಮಾರ್ಗದರ್ಶನದಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ಗೀತಾ ಮೇರಿ ಮಹಾಯ ಅಂತ ಹೇಳಿ ಅನ್ನುವಂತ ಉದ್ಗಾರ ತೆಗೆದಾರ. ಗೀತೆ ನನ್ನ ತಾಯಿ ಇದ್ದಂಗ, ಆ ಗೀತೆಯ ನನ್ನ ತಾಯಿಯ ಸಹಾಯದಿಂದ, ಮಾರ್ಗದರ್ಶನದಿಂದ ನನಗೆ ಈ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ವಿಚಾರ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಾರ. ಅವರ ಚರಿತ್ರೆಯಲ್ಲಿ ಈ ತರವಾಗಿ ಬರ್ತದ. ಸೊ ಇದು ಭಗವದ್ಗೀತಾ ಗ್ರಂಥ ಏನದಪ್ಪ, ಇದು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಹಾಸುಹೊಕ್ಕಾಗಿರುವಂತ ಇದೊಂದು ದಾರ್ಶನಿಕ ಗ್ರಂಥ ಭಗವದ್ಗೀತೆ. ಈ ವೇದವ್ಯಾಸ ಮುನಿಗಳಿಂದ ರಚಿತವಾದಂತ ಈ ಮಹಾನ್ ಗ್ರಂಥ ಮಹಾಭಾರತ. ಇದರಲ್ಲಿ ಭೀಷ್ಮ ಪರ್ವ, ಪಾಂಡವ ಮತ್ತು ಕೌರವರ ಮೊದಲ 10 ದಿನಗಳ ಯುದ್ಧವನ್ನು ವರ್ಣಿಸುತ್ತದೆ. ಅದರ ಒಂದು ಭಾಗವೇ ಈ ಭಗವದ್ಗೀತೆ. ಇದು ಪ್ರಮುಖವಾಗಿ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದವಾಗಿ ಹೊರಹೊಮ್ಮೆದ. ನಿಮಿತ್ತ ಮಾತ್ರ ಅವರಾಗಿದ್ದರೂ ಕೂಡ ಇದರ ಉಪದೇಶ ಇದು ಬಹಳ ಎಲ್ಲರಿಗೂ ಕೂಡ ಇವತ್ತಿಗೂ ನಮ್ಮ ಭಾರತ ದೇಶದ ಒಂದು ಆಧ್ಯಾತ್ಮಿಕ ಒಂದು ಧರ್ಮ ಗ್ರಂಥ ಆಗಿ ಭಗವದ್ಗೀತೆ ಅದು ನಮ್ಗ ಕೈ ಸಿಗ್ತಾ ಇದೆ. ಭಗವದ್ಗೀತೆಯನ್ನ ಭಾರತೀಯರು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತೀಯ ಭಗವದ್ಗೀತೆಯನ್ನ ಅವರು ಪಾರಾಯಣ ಮಾಡೋದು, ಅಧ್ಯಯನ ಮಾಡೋದು, ಇಲ್ಲಿಯ ಗುರುಗಳಲ್ಲಿ ಹೋದಾಕ್ರ ಆ ಗುರುಗಳ ಮುಖಾಂತರ ಅಧ್ಯಯನ ಮಾಡೋದು. ಭಾರತದವ್ರು ಯಾರಾದ್ರೂ ವಿದೇಶದಲ್ಲಿ ಭೇಟಿ ಆದ್ರೆ ನೀವು ಓ ಇಂಡಿಯನ್ಸ್ ಭಾರತೀಯರತ್ ಕೇಳಿ ಭಗವದ್ಗೀತಾ ಗ್ರಂಥ ಇಟ್ಟಿದ್ದೀರಾ, ತಂದಿದ್ದೀರಾ ಅಂತ ಕೇಳ್ತಾರ ಅನ್ನುವಂತ ಮಾತುಗಳು ಕೇಳಿ ಬಂದವ. ಇಂತಹ ಒಂದು ಜೀವನಕ್ಕೆ, ಮನುಷ್ಯ ಕುಲದ ಲಾಭಕ್ಕೆ ಒಂದು ಸ್ಪಷ್ಟತೆಯನ್ನ, ಒಂದು ಸಾರ್ಥಕತೆಯನ್ನ ಒದಗಿಸುವಂತ ಗ್ರಂಥ ಅದು ಭಗವದ್ಗೀತೆ. ಅಂತ ಅದ್ಭುತವಾದಂತ ಭಗವದ್ಗೀತೆ ನಮ್ಮ ಉದ್ಧಾರಕ್ಕಾಗಿ ನಮಗ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ನಮ್ಗ ಚಿನ್ಮಯ ಮಿಷನ್ ಆದಂತ ಚಿನ್ಮಯಾನಂದ ಸ್ವಾಮಿಗಳ ಶಿಷ್ಯರಾದಂತ ಪರಮಾರ್ಥಾನಂದ ಸ್ವಾಮಿಗಳು ಅವರು ಮತ್ತ ನಮ್ಮ ನಾಮದಾರ್ ಸರ್ಗಳಿಗೆ ಅವರು ಎಲ್ಲ ಬೋಧನೆ ಮಾಡಿ ತಮ್ಮಲ್ಲಿರುವಂತ ಯಥಾರ್ಥವಾದಂತ ಜ್ಞಾನವನ್ನ, ಅವರ ಜ್ಞಾನ ಪ್ರವಾಹವನ್ನು ಅವ್ರಿಗೆ ಹರಿದು ಅವ್ರಿಗೆ ದಾರಿ ಎರೆದಿದ್ದಾರೆ. ನಾಮದಾರ್ ಗುರುಗಳು ಮುಖಾಂತರ ಮತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ದುಂಡಪ್ಪ ಗುರುಗಳ ಮುಖಾಂತರ, BG ಪಾಟೀಲ್ ಮುಖಾಂತರ ನಾವು ಈ ಭಗವದ್ಗೀತೆಯನ್ನ ನಾವು ಶ್ರವಣ ಮಾಡುವಂತ ಅದನ್ನ ಅವಕಾಶ ನಮಗೆ ಸಿಕ್ಕದ. ಏಕಕಾಲದಲ್ಲಿ ಆಂಗ್ಲ ಭಾಷೆಯಲ್ಲಿ, ತಕ್ಷಣವೇ ಅದನ್ನ ಕನ್ನಡ ಭಾಷೆಯಲ್ಲಿಯೂ ಕೂಡ ನಮ್ಗೆ ಸಮರ್ಥರಾದಂತ ಪರಮ ಪೂಜ್ಯ ಶ್ರೀ ನಾಮದಾರ ಗುರುಗಳಿಂದ ನಿತ್ಯ ಶ್ರವಣ ಮಾಡುವಂತ ಭಾಗ್ಯ ನಮಗ್ ಒಲಿದು ಬಂದಿದ್ದು ನಮ್ಮ 7 ಜನ್ಮದ ಅನಂತ ಜನ್ಮಗಳ ಪುಣ್ಯದ ಫಲವೇ ಅಂತ ಅನಿಸ್ತದ ನನಗ. ಅದಕ್ಕೆ ಇಂಥ ಒಂದು ಅದ್ಭುತವಾದ ಗ್ರಂಥ ಭಗವದ್ಗೀತೆಯನ್ನು ನಿತ್ಯ ನಮಗ ಶ್ರವಣ ಮಾಡ್ಲಿಕ್ಕ, ಅದರ ಜೊತೆಗೆ ದಶೋಪನಿಷತ್ತುಗಳನ್ನ ಮತ್ತ ನಿಜಗುಣ ಶಾಸ್ತ್ರವನ್ನು ಕೂಡ ಅವ್ರ ನಾಮದಾರ್ ಗುರುಗಳು ಏನೇನು ತಿಳಿದಾರ, ಗುರುಮುಖೇನ ಏನು ಶ್ರವಣ ಮಾಡ್ಯಾರ, ಏನು ಒಂದು ಜ್ಞಾನ ಸಂಪಾದನೆ ಮಾಡ್ಯಾರ. ಯಥಾರ್ಥವಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ತಮ್ಮ ಜ್ಞಾನವನ್ನು ಗುರುನಾಥಾರೂಢ ಸ್ವಾಮಿಗಳಿಗೆ ಯಾವ ರೀತಿಯಾಗಿ ಅದನ್ನ ಪ್ರವಾಹ ಮೂಲಕ ಧಾರೆ ಎರೆದು ಅವರಿಗೆ ಮುಗಿಸಿದ್ರಲ್ಲ, ಅದೇ ರೀತಿ ಚಿನ್ಮಯ ಮಿಷನದ ಚಿನ್ಮಯಾನಂದ ಗುರುಗಳಲ್ಲಿದ್ದಂತ ಧ್ಯಾನ, ಅವರ ದಯಾನಂದ ಗುರುಗಳು, ಪರಮಾರ್ಥಾನಂದ ಗುರುಗಳು ಅವರಲ್ಲಿರುವಂತ ಸಮರ್ಥ ಜ್ಞಾನವ ಇವರೊಬ್ಬರೇ ನಮ್ಮ ನಾಮದಾರ್ ಗುರುಗಳು ಪಡ್ಕೊಂಡು ಅವರು ನಮಗಾಗಿ ಅವತರಿಸಿದ್ರಪ್ಪ ಅಂತೇಳಿ ಅನ್ನುವಷ್ಟು ನಮ್ಗೆ ಅವ್ರ ಪ್ರವಚನವನ್ನ ಕೇಳಕ್ ಆನಂದ ಅನಿಸ್ತದ, ಸಂತೋಷ ಅನಿಸ್ತದ. ಇಂಥ ಒಂದು ಸಂದರ್ಭದಲ್ಲಿ ಈ ಭಗವದ್ಗೀತೆ ನಾವು ಇಲ್ಲಿ ಭಾರತೀಯರೇ ಆಗಿ ಇಷ್ಟು ವರ್ಷಗಳಿಂದ ಈಗ ನಮಗೆ 64 ವಯಸ್ಸು ನಡೆದಂದ್ರೂ ಇದುವರೆಗೆ ಭಗವದ್ಗೀತೆ ಕುರಿತು ನಾವು ಏನು ಕೇಳಿಲ್ಲ, ತಿಳಿದಿಲ್ಲ.
ಸುಮ್ನೆ ನೌಕರಿ ಒಳಗಿದ್ದಾಗ ಆಗೊಮ್ಮೆ ಈಗೊಮ್ಮೆ ಅಲ್ಲೆಲ್ಲಿ ಇಲ್ಲೆಲ್ಲಿ ಪ್ರವಚನ ಮಾತ್ರ ಕೇಳ್ಕೊತ ಬರ್ತಿದ್ದೆವು. ಏನೋ ಸಿದ್ಧಾರೂಢ ಮಹಾಸ್ವಾಮಿಗಳ ಅನುಗ್ರಹ, ಅವ್ರ ಕೃಪಾಶೀರ್ವಾದ, ಸಿದ್ದೇಶ್ವರ ಸ್ವಾಮಿಗಳ ದಯಾ, ಅವರ ಕರುಣೆ. ಸಿದ್ದೇಶ್ವರ ಸ್ವಾಮಿಗಳು ಯಾವಾಗ ನಮ್ಮ ಮನೆಗೆ ಬಂದಿದ್ರು, ಅವ್ರು ಬಂದಾಕ್ರ ನಮಗ ನಮ್ಮ ಮನೆಯೆಲ್ಲ ನೋಡ್ಕೊಂಡ್ ಮಾಡಿ ಆಶೀರ್ವಾದ ಮಾಡಿ ಓಂಕಾರವನ್ನು ನಮಗ್ ಬರೆದು ಕೊಟ್ಟು ಹೋಗಿದಾರ. ಅದಕ್ಕೆ ಆ ಓಂಕಾರದ ಫಲರೂಪವಾಗಿ ಇವತ್ತು ನನಗೆ ಅವತಾರಿ ಪುರುಷರು, ಜ್ಞಾನಿಗಳು, ವೇದಾಧ್ಯಯನವನ್ನು ಯಥಾರ್ಥವಾಗಿ ತಿಳಿದವರು, ಆ ವೇದಗಳ ಮರ್ಮವನ್ನು ಅರಿತವರು, ಇಂಥ ಬಲ್ಲವರು, ದಾರ್ಶನಿಕರ ಸಮಾಗಮ ನನಗ ಏರ್ಪಟ್ಟದ. ಅಂತ ನನಗೆ ಜ್ಞಾನವನ್ನು ಈಗ ಯಥಾರ್ಥವಾಗಿ ನಿರಾರ್ಗಳವಾಗಿ ದಿನನಿತ್ಯ 2 ಬಾರಿ, ಇನ್ನೂ 2 ಬಾರಿ ಹೇಳುವಂತ ಅವರಲ್ಲಿ ಉತ್ಸುಕತೆ ಐತಿ. ಅದನ್ನು ಕೂಡ ಮುಂದಿನ ಮತ್ತ ಕೆಲವು ದಿನಗಳ ನಂತರ ಈಗ ಒಂದ್ ಸ್ವಲ್ಪ ಏನೋ ಅಂತರಾಯ ಐತಿ, ಅದು ಬಗೆಹರದ ಬಳಿಕ ಮತ್ತ ನಾ ಒಂದಿನಕ್ಕೆ 3ನೇ ಕ್ಲಾಸು ಕೂಡ ಚಾಲು ಮಾಡಿ ನಾ ಏನು ಜ್ಞಾನವನ್ನು ಪಡ್ಕೊಂಡೇನು ಆ ಜ್ಞಾನವನ್ನು ನಿಮ್ಗೆ ಯಥಾರ್ಥವಾಗಿ ನಿಮ್ಗೆ ನಾ ತಿಳಿಸಿಕೊಡ್ತೇನು. ನಾವು ನೀವು ಕೂಡೇ ಧನ್ಯರಾಗುನು ಅನ್ನುವಂತ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದು. ಆ ಮಾತುಗಳನ್ನು ಏನ್ ಹೇಳಿದಾರ ಅದು ನನಗೆ ಮೋಕ್ಷಕ್ಕಿಂತ ಮಿಗಿಲಾದಂತ ಮಾತುಗಳನ್ನು ಹೇಳಿದಾರ. ನಮ್ಗ ಅಷ್ಟು ಅವ್ರ ಮಾತು ಕರುಣೆಯಿಂದ ಹೃದಯದಿಂದ ಹೇಳಿದಾರಲ್ಲ, ಅಷ್ಟು ಬಹಳ ಸಂತೋಷ ಆಗಿದೆ. ಮೋಕ್ಷ ದೊರೆತಾಕ್ರೆ ಇಷ್ಟು ಸಂತೋಷ ಆತದಿಲ್ಲ ಗೊತ್ತಿಲ್ಲ. ನಮಗ ಅವ್ರ ಸಮಾಗಮ ಆಗಿದ್ದು, ಅವರಿಂದ ನಾನು ಶಾಸ್ತ್ರ ಕೇಳ್ತಾ ಇರುವುದು, ಏಕಕಾಲದಲ್ಲಿ ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ಶ್ರವಣ ಮಾಡುತ್ತಿರುವುದು ನಂದ ಅಹೋಭಾಗ್ಯ ಅಂತ ಹೇಳಿ ನಾನು ಹೇಳುತ್ತಾ, ಈ ಭಗವದ್ಗೀತೆ ಜಯಂತಿಯ ಅಂಗವಾಗಿ ನಾ ಗೀತಾ ಮಾತೆಗೆ ವಂದಿಸಿ, ಪರಮ ಪೂಜ್ಯ ಸಿದ್ಧಾರೂಢ ಮಹಾಸ್ವಾಮಿಗಳ ಹಾಗೂ ಈ ಸದ್ಯದ ಈ ಒಂದು ನಮ್ಮ ಈ ಲಿಂಕಿನಲ್ಲಿ ಉಪಸ್ಥಿತರುವಂತ ಎಲ್ಲ ಹಿರಿಯರಿಗೆ, ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ನನ್ನ ಗೀತಾ ಜಯಂತಿಯ ಕುರಿತಾದ 2 ಮಾತುಗಳಿಗೆ ವಿರಮಿಸುತ್ತೇನೆ. ಓಂ ನಮಃ ಶಿವಾಯ. ಇಂದು ಭಗವದ್ಗೀತಾ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ, ಈಗ ನಮ್ಮ ಅರ್ಜುನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರದಲ್ಲಿ ಬೋಧನೆ ಮಾಡಿದಂತ ಗೀತೆಯ ಕುರಿತು ಇಲ್ಲಿ ಏನಪ್ಪಾ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ಬೋಧನೆ ಮಾಡಿದ. ಮೋಹಗೊಂಡಂತ ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿಂತ್ಬಿಟ್ಟ. ಅವನೇನಪ್ಪ ಅಂದ್ರೆ, ನೀ ಯುದ್ಧ ಮಾಡು, ಯುದ್ಧ ಮಾಡಿದ್ರೆ ವೀರ ಸ್ವರ್ಗವನ್ನು ಸೇರ್ತಿ, ಒಂದ್ ವೇಳೆ ಯುದ್ಧದಲ್ಲಿ ಗೆದ್ರೆ ನೀನು ಏನಪ್ಪ ಅಂದ್ರೆ ರಾಜ್ಯವನ್ನು ಆಳ್ತಿದಿ ಅಂತೇಳಿ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ. ಯುದ್ಧ ಮುಂದುವರಿತು. ನಂತರ ಒಂದೊಬ್ಬರೇ ಅಷ್ಟು ಭಗವದ್ಗೀತೆ ಬಗ್ಗೆ ನನಗೆ ಮಾತಾಡಕ್ ಬರಲ್ಲ. ಯದಾ ಯದಾ ಈ ಧರ್ಮಶ್ಯ ಅಂತೇಳಿ ಒಂದು ಶ್ಲೋಕ ಹೇಳ್ತಾರೆ ಅಪ್ಪ ಶ್ರೀಕೃಷ್ಣ ಪರಮಾತ್ಮ. ಯಾವಾಗ ಧರ್ಮ ಚ್ಯುತಿ ಅಧರ್ಮ ಹೆಚ್ಚಾದಾಗ ಮತ್ತೆ ಧರ್ಮವನ್ನು ರಕ್ಷಣೆ ಮಾಡಲು ನಾನು ಮತ್ತೆ ಪುನರ್ ಅವತಾರ ತಾಳ್ತೇನೆ ಅಂತ ಹೇಳ್ತಾ ಬರ್ತಾರ. ಈಗ ನನ್ನ ಒಂದು ಅನಿಸಿಕೆ ಏನಂದ್ರೆ, ಸದ್ಯದ ಪ್ರಸ್ತುತ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಆಗ್ತಕ್ಕಂತ ಒಂದು ದೌರ್ಜನ್ಯ, ಹತ್ಯೆ ನಾವು ಈಗಾಗಲೇ ಬಾಂಗ್ಲಾದೇಶದಲ್ಲೂ ನೋಡ್ತಾ ಇದ್ದೀವಿ. ಈ ಎಲ್ಲ ದೌರ್ಜನ್ಯದಿಂದ, ಒಂದು ದಬ್ಬಾಳಿಕೆಯಿಂದ ಹಿಂದೂಗಳ ಮೇಲೆ ಹತ್ಯೆ ಆಗ್ತಿದೆ, ಅಧರ್ಮ ಹೆಚ್ಚಾಗ್ತಿದೆ. ಈ ಅಧರ್ಮ ಹೆಚ್ಚಾದಾಗ ಭಗವಂತ ಅವತಾರ ತಾಳಿ ಬರ್ತಾನೆ ಅಂತ ನಾವು ಕಾಯ್ಬೇಕು, ಅಥವಾ ನಾವು ಏನಾದ್ರೂ ಅದಕ್ಕೆ ರಕ್ಷಣೆಗಾಗಿ ಉಪಾಯಗಳು ಮಾಡಿಕೊಡ್ಬೇಕು ಹೆಂಗ ಅಂತ ಒಂದು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಇದರ ಬಗ್ಗೆ ಪೂಜ್ಯರ ಮುಂದೆ ತಿಳಿಸ್ಬೇಕಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಎಲ್ಲರಿಗೂ ಶರಣ. ಧನ್ಯವಾದಗಳು ಹನುಮಂತಪ್ಪ ಅವ್ರಿಗೆ. ಪ್ರಶ್ನೆ ಇಡುವಂಗಿಲ್ಲ, ನಿಮ್ಮ ವಿಚಾರವನ್ನು ಹೇಳ್ಬೇಕ್ರಿ. ಇಲ್ಲಿ ರಾಜಕೀಯ ಬೆರೆಸುವಂಗಿಲ್ಲ, ಲೌಕಿಕ ತರುವಂಗಿಲ್ಲ. ಅದಕ್ಕೆ